ಓಂ ಶಾಂತಿ. ಓಂ ಶಾಂತಿ. ಇವತ್ತಿನ ವಿಷಯ ಸಂಘದಂತೆ ರಂಗು ಅಂತ. ನಾನು ಯಾರ ಸಂಘದಲ್ಲಿ ಇರ್ತೇನೋ ಅದರ ಬಣ್ಣ, ಅದರ ಗುಣಗಳು, ಅದರ ವಿಶೇಷತೆಗಳು, ಅದರ ಅವಗುಣಗಳು, ಅದರಲ್ಲಿ ಏನಿದೆಯೋ ಅದರ ಪ್ರಭಾವ ನನ್ನ ಮೇಲೆ ಬೀಳತ್ತೆ. ಅಂದರೆ ಈಗ ನೀವು ನಿಮ್ಮ ಮನೆಯಲ್ಲಿ ಹಳೆ ಕಾಲದಲ್ಲಿ ಬೆಳಿಗ್ಗೆ ಒಲೆ ಬೆಂಕಿ ಹಾಕಬೇಕು ಅಂತಂದಾಗ ಮೊದಲನೇ ದಿನದ ಬೂದಿ ಇರ್ತದಲ್ಲ, ಬೂದಿಯನ್ನು ಏನ್ ಮಾಡಬೇಕಾಗ್ತದೆ? ತೆಗಿಬೇಕಾಗ್ತದೆ. ಹೆಂಗ್ ತೆಗಿಬೇಕು? ಬೂದಿಯನ್ನ ಕೈಯಿಂದ ತಾನೇ ತೆಗಿಬೇಕು. ಓಕೆ, ಆ ಕೈಯನ್ನ ಬೂದಿ ಒಳಗಡೆ ಹಾಕಿದಾಗ, ಓಕೆ, ಕೈಯಿಂದ ಬೂದಿಯನ್ನು ತೆಗೆದಾಗ ಕೈಗೆ ಏನ್ ಅಂಟ್ಕೊಳತ್ತೆ? ಬೂದಿ. ಬೂದಿ. ಅವಾಗ ನಿಮ್ಮ ಕೈ ಬೆಳ್ಳಗಿರ್ತದೆ. ಕಪ್ಪಾಗಿರ್ತೈತಿ. ಅದ್ಯಾಕೋ? ಮಸಿಯ ಕೈ ಮಸಿಯ ಬಣ್ಣ ಏನಿದೆ ಅದು ಕೈಗೆ ತಾಕ್ತದೆ. ಹೌದಾ? ಸರಿ. ನೀವು ಮಸಿ ಕೈಗೆ ಏನ್ ತಾಕ್ತೋ? ನಿಮಗೆ ಬೂದಿ ತಾಕ್ತು. ಸರಿ. ಆಮೇಲೆ ನೀವು ಅದನ್ನು ತೊಳೆದೇ ಇಲ್ಲ. ಸರಿ. ಹಾಗೆ ದೋಸೆ ಮಾಡ್ಲಿಕ್ಕೆ ಶುರು ಮಾಡಿದ್ರಿ, ಟೀ ಕುಡಿಲಿಕ್ಕೆ ಶುರು ಮಾಡಿದ್ರಿ. ಸರಿ. ಜೊತೆಗೆ ಏನಾಯ್ತು? ವೈಟ್ ಬಟ್ಟೆ ಹಾಕೊಂಡಿದ್ದೀರಾ. ಅದೇ ಕೈಯಿಂದ ವೈಟ್ ಬಟ್ಟೆ ಮುಡಿದ್ರೆ ಏನಾಗ್ತದೆ? ಮಸಿ ಅದ್ಯಾಕೋ? ಕೈ ತೊಳೆದಿಲ್ವಲ್ಲ, ಕೈ ತೊಳಿತಾ ಇದ್ರೆ ಎಲ್ಲ ಮಸಿ ತಾಕ್ಬಿಡ್ತು ಬಟ್ಟಿಗೆ. ಆವಾಗ ಕೈ ಮೇಲೆ ಇರುವಂತ ಆ ಹೊರಗಡೆ ವಸ್ತುವಿನ ಪ್ರಭಾವ ಮುಂದೆ ಆ ಸಾಧನವನ್ನ ನೀವು ಯಾವ್ಯಾವುದಕ್ಕೆ ಉಪಯೋಗ ಮಾಡ್ಕೊಳ್ತಾ ಹೋಗ್ತಿರೋ ಅದರ ಪ್ರಭಾವ ಆ ವಸ್ತುವಿನ ಮೇಲೂ ಬೀಳುತ್ತೆ. ಹೌದಾ? ಅದಕ್ಕೆ ನೀವು ಮಸಿ ತಾಗಿದ ನಂತರದಲ್ಲಿ ಆ ಕೈ ಹೇಳುವಂತ ಸಾಧನಕ್ಕೆ ನೀರನ್ನ ಟಚ್ ಮಾಡದೆ ಅಂತ ತಿಳ್ಕೊಳ್ಳಿ. ಜಗ್ಗಿಂದಾದ್ರೂ ಹಾಕಿ, ನಲ್ಲಿಯಿಂದಾದ್ರೂ ಹಾಕಿ, ಹೆಂಗಾದ್ರೂ ಹಾಕಿ ನೀರನ್ನ ಟಚ್ ಮಾಡಿದಾಗ ಕೈ ಏನಾಗ್ತದೆ? ಸ್ವಚ್ಛತೆ, ಶುದ್ಧವಾಗ್ತದೆ. ಸೋಪ್ ಹಾಕಿ ತೊಳೆದಾಗ ಇನ್ನೂ ಸ್ವಚ್ಛತೆ, ಟವಲ್ ಹಾಕ್ಬಿಟ್ಟು ಒರೆಸ್ಕೊಂಡಾಗ ಇನ್ನೂ ಸ್ವಚ್ಛತೆ. ಸರಿ, ನೀವು ಕ್ಲೀನ್ ಮಾಡುವಂತ ಟೊವೆಲೆ ಮಲಿನ ಆಗ್ಬಿಟ್ಟಿದೆ ಅಂತ ತಿಳ್ಕೊಳ್ಳಿ. ಕ್ಲೀನ್ ಮಾಡುವಂತ ಟೊವೆಲ್ ಏನಿದೆ ಅದೇ ಗಲೀಜಿದೆ. ಅವಾಗ ಆ ಟೊವೆಲಿಂದ ನಿಮ್ಮ ಕೈಯನ್ನ ಒರೆಸಿಕೊಂಡಾಗ ಏನಾಗ್ತದೆ? ತಿರ್ಗಾ ಮಲಿನತೆ ಆಗುತ್ತೆ. ಕೈಗೆ ಅಂಟ್ಕೊಳ್ಳುತ್ತೆ. ಟೊವೆಲಿನಲ್ಲಿ ಏನು ಮಲಿನತೆ ಇದೆ ಅದರ ಪ್ರಭಾವ ಕೈ ಹೇಳುವಂತ ಸಾಧನದ ಮೇಲೆ ಬೀಳುತ್ತದೆ ಅಲ್ವಾ? ಒಂದು ಪಾತ್ರೆಯಲ್ಲಿ ತುಪ್ಪದಿಂದ ಯಾವುದೋ ಒಂದು ವಸ್ತುವನ್ನ ಮಾಡ್ತೀರಾ, ಐಟಮ್ ಅನ್ನ ಮಾಡ್ತೀರಾ. ಸರಿ. ಅದಾದ್ಮೇಲೆ ಆ ಒಂದು ಪಾತ್ರೆಗೆ ಏನಾಗಿರ್ತದೆ? ತುಪ್ಪ ಆಗಿರ್ತದೆ ಅಲ್ವಾ? ಕೈಗೂ ಕೂಡ ನೀವು ಅದನ್ನು ಮುಟ್ಟಿದಾಗ ಕೈಗೂ ಕೂಡ ಏನಾಗ್ತದೆ? ಪುರಿ ತಿಂದಾಗ ಕೈಗೆ ಎಣ್ಣೆ ತಾಗತ್ತೆ, ಮಸಾಲೆ ದೋಸೆ ತಿಂದಾಗ ಕೈಗೆ ಎಣ್ಣೆ ತಾಗತ್ತೆ ಅಲ್ವಾ? ತುಪ್ಪ ತಿಂದಾಗ, ಹೋಳಿಗೆ ತುಪ್ಪ ತಿಂದಾಗ ಕೈಗೆ ತಾಗತ್ತೆ. ಎಲ್ಲಿಯವರೆಗೆ ನಾನು ಆ ಕೈಯನ್ನ ಶುದ್ಧ ಮಾಡುವಂತ ಪ್ರೊಸೆಸ್ ಅನ್ನು ನಾನು ಮಾಡೋದಿಲ್ವೋ ಅಲ್ಲಿಯವರೆಗೆ ಅದರ ಪ್ರಭಾವ ನನ್ನ ಮೇಲೆ ಇರತ್ತೆ. ಆದ್ಮೇಲೆ ಪ್ರತಿದಿನ ಆತ್ಮ ಕರ್ಮ ಕ್ಷೇತ್ರಕ್ಕಂತ ಹೊರಗಡೆಗೆ ಬರಬೇಕಾದ್ರೆ ಏನೇನ್ ತೆಗೆದುಕೊಂಡು ಬರುತ್ತೆ? ಕರ್ಮ ಮಾಡ್ಬೇಕಾದ್ರೆ ಆತ್ಮ ಏನೇನ್ ಮಾಡ್ತದೆ? ಶರೀರ, ಮನಸ್ಸು, ಬುದ್ಧಿ ಎಲ್ಲ ತಗೊಂಡು ಆತ್ಮ, ಮನ, ಬುದ್ಧಿ, ಸಂಸ್ಕಾರ, ಶರೀರ, ಬಟ್ಟೆ, ಆಭರಣಗಳು, ಮಕ್ಕಳು, ಮೊಮ್ಮಕ್ಕಳು, ಮೊಬೈಲು, ATM ಕಾರ್ಡು, ಬ್ಯಾಗು ಎಲ್ಲಾ ತಗೊಂಡ್ಬಿಟ್ಟು ನಾವೇನ್ ಮಾಡ್ತೀವಿ? ಹೊರಗಡೆ ಬರ್ತೀವಿ. ಸರಿ, ಕರ್ಮಕ್ಷೇತ್ರಕ್ಕೆ ಬರ್ತೀವಿ. ಬಂದಾಗ ಅಲ್ಲಿ ಚಳಿ ಇದೆ, ಧೂಳಿದೆ, ಮಳೆ ಇದೆ ಅಂತ ತಿಳ್ಕೊಳ್ಳಿ. ನೀವು ಎಲ್ಲಿ ಹೋಗಿ ಬಂದಿದ್ದೀರೋ ಅದರ ಪ್ರಭಾವ ನಿಮ್ಮ ಮೇಲೆ ಬೀಳ್ತದೋ ಬೀಳಲ್ವೋ? ಬೀಳ್ತೈತಿ. ಬೆಳಿಗ್ಗೆ ಮನೆಯಿಂದ ಹೊರಗಡೆ ಹೋದಾಗ ಚಳಿ 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 ಆಗ್ತಾ ಇದೆ. ಯಾಕೆ? ಚಳಿ ಪ್ರಭಾವ ಇರೋದ್ರಿಂದ. ವಾತಾವರಣದಲ್ಲಿ ಚಳಿ ಇರುವಂತ ಕಾರಣದಿಂದ ಚಳಿಯ ಪ್ರಭಾವ ಚರ್ಮದ ಮೂಲಕ, ಮನಬುದ್ಧಿಯ ಮೂಲಕ ಆತ್ಮದ ಮೇಲೆ ಪ್ರಭಾವ ಬೀಳತ್ತೆ.
ಅದಿರೋದು ಯಾವ್ದಲ್ಲಿ? ವಾತಾವರಣ ಮತ್ತು ವಾಯುಮಂಡಲದಲ್ಲಿ. ಮಧ್ಯಾಹ್ನ ಆಯ್ತು, ನಿಮ್ ಶರೀರ ಏನಾಗ್ತದೆ? ಚಳಿ ಆಗತ್ತೋ ಸೆಕೆ ಆಗತ್ತೋ? ಬಿಸಿ ಆಗುತ್ತೆ. ಕಾರಣ ವಾತಾವರಣ ಸೂರ್ಯನ ಪ್ರಕಾಶ. ಸೂರ್ಯನ ಪ್ರಕಾಶದ ಗುಣದ ಪ್ರಭಾವ ಚರ್ಮದ ಮೂಲಕ, ಮನಸ್ಸು ಬುದ್ಧಿಯ ಮೂಲಕ ಆತ್ಮದ ಮೇಲೆ ಪ್ರಭಾವ ಬೀಳತ್ತೆ. ಸರಿ, ಓಕೆ. ಸಾಯಂಕಾಲ ಆಫೀಸಿಂದ ಮನೆಗೆ ಬರ್ತಾ ಇದ್ದೀರಿ, ಮಳೆ ಬಂತು, ಏನಾಗ್ತದೆ? ಆವಾಗ ಆ ಬಟ್ಟೆ ಮತ್ತು ಚರ್ಮ ಏನ್ ಮಾಡುತ್ತೆ? ಆ ನೀರನ್ನು ಹಿಡಿದಿಟ್ಕೊಳ್ತದೆ. ಹೌದು ತಾನೆ? ಯಾಕೆ ನೀರಿನ ಸಂಪರ್ಕದಲ್ಲಿ ಬಂತಲ್ಲ, ಅದನ್ನ ಏನ್ ಮಾಡ್ತು? ಹಿಡ್ಕೊಳ್ತು. ಸರಿ, ಸ್ವಲ್ಪ ದೂರ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ರೋಡಲ್ಲಿ ನೀರ್ ನಿಂತಿದೆ, ಒಂದು ವೆಹಿಕಲ್ ಬಂದ್ಬಿಡ್ತು, ನೀರೆಲ್ಲ ನಿಮ್ಮ ಮೈ ಮೇಲೆ. ಅವಾಗ ಏನಾಯ್ತು? ಅದರ ಪ್ರಭಾವ, ಆ ನೀರಿನ ಕೊಳೆ, ಅದರ ಪ್ರಭಾವ ಬಟ್ಟೆಯ ಮೇಲೆ, ಚರ್ಮದ ಮೇಲೆ ಬೀಳತ್ತೆ. ಇಷ್ಟೆಲ್ಲ ಮಾಡ್ಕೊಂಡ್ಬಿಟ್ಟು ಎಲ್ಲಿಗೆ ಬಂದ್ರೆ ನೀವು ವಾಪಸ್ಸು? ಮನೆಗೆ. ಬೆಳಿಗ್ಗೆ ಹೋಗ್ಬೇಕಾದ ಹೆಂಗಿದ್ರೆ ಸ್ವಚ್ಛ ಶರೀರ, ಸ್ವಚ್ಛ ಬಟ್ಟೆ. ಓಕೆ, ಅಲ್ಲಿ ಚಳಿನೂ ಇರ್ಲಿಲ್ಲ, ಬಿಸಿನೂ ಇರ್ಲಿಲ್ಲ, ಮಣ್ಣು ಇರ್ಲಿಲ್ಲ, ನೀರು ಇರ್ಲಿಲ್ಲ. ಓಕೆ, ಅದೇ ಸಾಯಂಕಾಲ ವಾಪಸ್ ಬಂದಾಗ ನಿಮ್ಮ ಶರೀರ ಹೇಳುವಂತ ಸಾಧನವನ್ನ, ಬಟ್ಟೆ ಹೇಳುವಂತ ಸಾಧನವನ್ನ, ಆಭರಣ ಹೇಳುವಂತ ಸಾಧನವನ್ನ, ಬ್ಯಾಗ್ ಹೇಳುವಂತ ಸಾಧನವನ್ನ ಎಲ್ಲೆಲ್ಲಿ ತೆಗೆದುಕೊಂಡು ಹೋಗಿದಿರೋ ಅದೆಲ್ಲದರ ಪ್ರಭಾವ ಆ ವಸ್ತುವಿನ ಮೇಲೆ ಬೀಳತ್ತೆ. ವಾಪಸ್ ಮನೆಗೆ ಬಂದಾಗ ಆ ಎಲ್ಲ ಸಾಧನವನ್ನ ಆತ್ಮ ಹೇಳುವಂತ ಮಾಲೀಕ ಏನ್ ಮಾಡತ್ತೆ? ಯಾರು ಮಾಡ್ಬೇಕು ಕ್ಲೀನು? ನಾನೇ ಮಾಡ್ಬೇಕು. ನಾನಂದ್ರೆ ಯಾರು? ಆತ್ಮ. ಯಾವ ಕಾರಣದಿಂದ ಮಲಿನ ಆಯ್ತು ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಅದ ಬಂದ ಮೇಲೆ ಅದನ್ನ ಸ್ವಚ್ಛ ಮಾಡಬೇಕಾಗಿರೋದು ನನ್ನ ಕರ್ತವ್ಯ. ಅದನ್ನು ನೀವು ಮಾಡಿಲ್ಲ ಅಂತಂದ್ರೆ ಎಷ್ಟು ಸಮಯದವರೆಗೂ ಅದರ ಪ್ರಭಾವದಲ್ಲಿ ನೀವು ಇರ್ತೀರೋ, ಪ್ರತಿಯೊಂದು ಕರ್ಮದಲ್ಲೂ ಕೂಡ ಆ ಪ್ರಭಾವ, ಆ ವಸ್ತುವಿನ ಗುಣದ ಪ್ರಭಾವ ನಿಮ್ಮ ಮೇಲೆ ಬಿದ್ದೇ ಬೀಳುತ್ತದೆ. ಮನೆಗೆ ಬಂದ್ರಿ, ಬಟ್ಟೆ ನೆಂದಿದೆ, ಧೂಳಿದೆ, ಮನೆಗೆ ಬಂದ್ಬಿಟ್ಟು ಹಾಗೇ ಹಾಸಿಗೆ ಮೇಲೆ ಮಲ್ಕೊಳ್ತೀರಿ, ಸೂಪ್ ಆದ್ಮೇಲೆ ಕೂತ್ಕೊಳ್ತೀರಿ, ಅಡಿಗೆ ಮಾಡ್ಲಿಕ್ಕೆ ಶುರು ಮಾಡ್ತೀರಾ, ಏನಾಗ್ತದೆ? ರಾತ್ರಿವರೆಗೂ ಬಟ್ಟೆ ತೆಗೆದೇ ಇಲ್ಲ, ಕೈಕಾಲು ತೊಳ್ಕೊಂಡೇ ಇಲ್ಲ, ಏನಾಗ್ತದೆ? ಅದ್ರ ಪ್ರಭಾವ ನೆಗಡಿ ಜ್ವರ ಬರುತ್ತೋ ಬರಲ್ವೋ? ಬರ್ತತಾನೆ? ಎಲ್ಲ ಕೆಲಸ ಆರಂಭ ಅಂತ ಅನ್ಸತ್ತಾ? ಇಲ್ಲ. ಹಾಸಿಗೆ ಮೇಲೆ ಕೂತ್ಕೊಂಡಾಗ ಬೆಡ್ಶೀಟ್ ಒದ್ದೆ ಆಗ್ಬಿಡ್ತದೆ, ಸೋಫಾ ಮೇಲೆ ಕೂತ್ಕೊಂಡಾಗ ಅದು ತೇವ ಆಗ್ಬಿಡ್ತದೆ. ಓಕೆ, ಅದು ಸ್ಮೆಲ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ಬಿಡ್ತದೆ. ಅಂತಂದ್ರೆ ಆತ್ಮೀಯರೇ, ಇದು ನಮ್ಗೆ ಬೇಡದೇ ಇರುವಂತದ್ದು ಪ್ರಪಂಚದಲ್ಲಿ ಸಿಕ್ಕಿದಾಗ ಅದರ ಮನೆಗೆ ಬಂದ ತಕ್ಷಣದಲ್ಲಿ ಅದರಿಂದ ನಾನೇನಾಗ್ಬೇಕು? ದೂರ ಆಗ್ಬೇಕು, ಅದನ್ನು ಸ್ವಚ್ಛ ಮಾಡ್ಬೇಕಾಗ್ತದೆ. ಎಷ್ಟು ಸಮಯದವರೆಗೆ ನೀವು ಅದನ್ನ ನಿಮ್ಮ ಜೊತೆಲಿ ಇಟ್ಕೊಳ್ತಿರೋ ಆವಾಗ ಮಾಡುವಂತ ಪ್ರತಿಯೊಂದು ಕರ್ಮದಲ್ಲಿ ಅದು ನಿಮಗೆ ಮಧ್ಯದಲ್ಲಿ ವಿಘ್ನವನ್ನ, ತೊಂದರೆಯನ್ನ ಕೊಡತ್ತೋ ಕೊಡಲ್ವೋ? ಕೊಡುತ್ತೆ. ಆವಾಗ ಮನಸ್ಸು ಬುದ್ಧಿ ಅದ್ರ ಕಡೆ ಹೋಗತ್ತೆ ತಾನೆ? ತೇವ ಇರೋದ್ರ ಕಡೆ, ಧೂಳದ ಕಡೆಗೆ ಹೋಗುತ್ತೆ ತಾನೆ? ಈಗ ಭಗವಂತನ ಪ್ರಶ್ನೆ, ಮಗು ನೀನು ಶರೀರ ಹೊರಗಡೆ ತಗೊಂಡು ಹೋದಾಗ, ಶರೀರದ ಮನೆಗೆ ಬಂದಾಗ ಶರೀರವನ್ನ ಸ್ವಚ್ಛ ಮಾಡ್ತೀಯಾ? ಬಟ್ಟೆ ಕ್ಲೀನ್ ಆಗಿದೆ ಅಂತ ಹೇಳ್ಬಿಟ್ಟು ಬಟ್ಟೆಯನ್ನ ಕ್ಲೀನ್ ಮಾಡ್ತೀಯಾ? ಮಕ್ಕಳನ್ನ ಕರ್ಕೊಂಡು ಹೋದ ಅವರಿಗೆ ಧೂಳಾಗಿದೆ ಅವರನ್ನ ಸರಿ ಮಾಡ್ತೀಯಾ? ಕಾರ್ ಸರಿ ಮಾಡ್ತೀಯಾ? ಚಪ್ಪಲಿ ಕ್ಲೀನ್ ಮಾಡ್ತೀಯಾ? ಹಾಗಿದ್ರೆ ಪ್ರತಿದಿನ ನೀನು ಕರ್ಮಕ್ಷೇತ್ರಕ್ಕೆ ಹೋಗ್ಬೇಕಾದ ನೀನು ಮತ್ತು ಮನಬುದ್ಧಿ ಸಂಸ್ಕಾರವನ್ನು ತೆಗೆದುಕೊಂಡು ಹೋಗ್ತೀಯೋ ಹೋಗಲ್ವೋ? ಹೋಗಿರ್ತೀವಿ. ಆವಾಗ ಆ ಮನಸ್ಸು, ಬುದ್ಧಿ, ಸಂಸ್ಕಾರ ಮತ್ತು ಆತ್ಮದ ಮೇಲೂ ಕೂಡ ವಾತಾವರಣದ, ವಾಯುಮಂಡಲದ, ವ್ಯಕ್ತಿಯ, ವಸ್ತುವಿನ ಪ್ರಭಾವ ಬೀಳತ್ತೋ ಬೀಳಲ್ವೋ? ಅದನ್ನ ಪ್ರತಿದಿನ ಏನಾದ್ರು ಕ್ಲೀನ್ ಮಾಡಿದೀಯಾ? ಇಲ್ಲ. ಸ್ವಚ್ಛ ಮಾಡಿದೀಯಾ? ಮಾಡಿಲ್ಲ ಅಂದ್ರೆ ಏನಾಗ್ತದೆ? ಅದರ ಪ್ರಭಾವ ಬೀರ್ತಾ ಇದೆ. ಎಲ್ಲಿವರೆಗೆ ನೀವು ಕ್ಲೀನ್ ಮಾಡೋದಿಲ್ವೋ ಅಲ್ಲಿವರೆಗೆ ಅದು ತನ್ನ ಕೆಲಸವನ್ನು ಮಾಡ್ತಾನೆ. ಜ್ವರ ಬಂತು ಸರಿ, ಮಾತ್ರೆ ತಗೊಂಡಿಲ್ಲ, ಹಂಗೆ ಇರ್ಲಿ ಅಂತ ತಿಳ್ಕೊಂಡ್ರೆ ಎಲ್ಲಿವರೆಗೆ ನಿಮ್ಮ ಬಾಡಿಯಲ್ಲಿ ವೈರಸ್ ಬ್ಯಾಕ್ಟೀರಿಯಾ ಇದೆಯೋ ಅಲ್ಲಿವರೆಗೆ ಅದು ನಿಮ್ಮ ಮೇಲೆ ಕೆಲಸ ಮಾಡ್ತಾನೆ ಇರ್ತದೆ. ಮಾತ್ರೆ ತಗೊಂಡಾಗ ಏನ್ ಮಾಡ್ತದೆ? ಇಂಜೆಕ್ಷನ್ ತೆಗೆದುಕೊಂಡಾಗ ಏನ್ ಮಾಡ್ತದೆ? ಅದು ಒಳಗಡೆ ಹೋಗ್ಬಿಟ್ಟು ಅದ್ರ ಮೇಲೆ ಕೆಲಸ ಮಾಡುತ್ತೆ. ಅದಕ್ಕೆ ಭಗವಂತ ಹೇಳ್ತಾರೆ ಸಂಘ ದಯಿಸಿ ರಂಗ್.
ಇನ್ನು ಯಾವ ಜೊತೆಯಲ್ಲಿ ಇಡ್ತಿರೋ ಅದರ ಬಣ್ಣ. ರಂಗ್ ಅಂತ ಯಾಕೆ ಹೇಳುದು ಅಂತಂದ್ರೆ, ಬಣ್ಣ ಆದ ತಕ್ಷಣ ನಮ್ಗೆ ತಕ್ಷಣ ಗೊತ್ತಾಗ್ಬಿಡ್ತದೆ. ಕಪ್ಪು ಬಣ್ಣ ಮುಟ್ಟಿದ್ರೆ ಕೈ ಏನಾಗ್ತದೆ? ಕಪ್ಪಗಾಗ್ತದೆ. ಬಿಳಿ ಬಣ್ಣ ಮುಟ್ಟಿದ್ರೆ ಏನಾಗ್ತದೆ? ಬಿಳಿ ಆಗ್ತದೆ. ಸರಿ, ಈಗ ನೀವು ತುಂಬಾ ಖುಷಿಯಿಂದ ಜಿಲೇಬಿಯನ್ನು ನಾಲ್ಗೆ ಮೇಲೆ ಇಟ್ಕೊಂಡಾಗ ನಿಮ್ಗೆ ಕಹಿ ಅನುಭವ ಆಗ್ತದೋ ಆಗಲ್ವೋ? ಆಗಲ್ಲ. ಸಿಹಿ ಯಾಕೆ? ಸಿಹಿ ಸ್ವೀಟ್ ಇರೋದ್ರಿಂದ. ಅದು ಗುಣ ಸ್ವೀಟ್. ಸಿಹಿ ಹೇಳೋದು ಅದರ ಗುಣ. ಸಿಹಿ ಹೇಳುದು ಅದರ ಗುಣ. ಅಂದ್ರೆ ಆತ್ಮ ಯಾವ ವಸ್ತುವಿನ ಜೊತೆಯಲ್ಲಿ ಇರ್ತದೋ ಅದರಲ್ಲಿರುವಂತ ರುಚಿ ಇರಬಹುದು, ಅದರಲ್ಲಿರುವಂತ ವಾಸನೆ ಇರಬಹುದು, ಅದರಲ್ಲಿರುವಂತ ಸ್ಪರ್ಶತೆ ಇರಬಹುದು, ಅದರಲ್ಲಿರುವಂತ ಬಣ್ಣ ಇರಬಹುದು, ಅದರಲ್ಲಿರುವಂತ ಶಬ್ದ ಇರಬಹುದು. ಅದರ ಪ್ರಭಾವ ಆತ್ಮನ ಮೇಲೆ ಬೀಳತ್ತೋ ಬೀಳಲ್ವೋ? ಬೀಳುತ್ತೆ. ಅದೇ ರೀತಿ ಪ್ರತಿದಿನ ನೀನು ಬೆಳಗಿಂದ ರಾತ್ರಿಯವರೆಗೆ ಸ್ಥೂಲವಾಗಿ ಸೂಕ್ಷ್ಮವಾಗಿ ಎದುರುಗಡೆಗೆ ಮೊಬೈಲಿಂದ, ಇಮೇಲ್ ಅಲ್ಲಿ, ವಾಟ್ಸಪ್ ಅಲ್ಲಿ, ಫೋನಲ್ಲಿ, ಸಂಕಲ್ಪದಲ್ಲಿ ಇಷ್ಟೆಲ್ಲ ಆತ್ಮಗಳ ಜೊತೆಗೆ ಕನೆಕ್ಷನ್ ಅಲ್ಲಿ ನಾವು ಬರ್ತೀವೋ ಬರಲ್ವೋ? ಬರ್ತೀವಿ. ಅವರೆಲ್ಲರೂ ಶುದ್ಧವಾಗಿರ್ತಾರ? ಇಲ್ಲ. ಅವರಲ್ಲೆಲ್ಲ ವಿಕಾರ ಇರುತ್ತೋ ಇರಲ್ವೋ? ಇರುತ್ತೆ. ಅದರ ಪ್ರಭಾವ ನಮ್ಮ ಮೇಲೆ ಬೀಳುತ್ತೋ ಬೀಳಲ್ವೋ? ಬೀಳುತ್ತೆ. ಅವರಲ್ಲಿರುವಂತ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರದ ಪ್ರಭಾವ ನಮ್ಮ ಮೇಲೆ ಬೀಳುತ್ತೋ ಬೀಳಲ್ವೋ? ಬೀಳುತ್ತೆ. ಅದರ ಸುರಕ್ಷಿತಕ್ಕಾಗಿ ನಾವು ತಕ್ಷಣದಲ್ಲಿ ಅದನ್ನ ಕ್ಲೀನ್ ಮಾಡ್ಕೊಳ್ತೀವಾ? ಇಲ್ಲ. ಎಷ್ಟು ವರ್ಷ ಆಯ್ತು ಕ್ಲೀನ್ ಮಾಡದೆ? 2 ವರ್ಷ. ಫಲಿತಾಂಶ ಏನಾಗ್ತದೆ? ಯೋಗ ಹಿಡಿಯಲ್ಲ. ಯೋಗ ಹಿಡಿಯೋದು ಆಮೇಲೆ. ನಿಮ್ಗೆ ಜ್ವರ ಬಂದ್ಬಿಟ್ಟು ಎಷ್ಟು ಚೆನ್ನಾಗಿರುವಂತ ಜಿಲೇಬಿನಾದ್ರೂ ಇಡಿ, ಮೆಣಸಿನಕಾಯಿ ಇಡೋದು ಕಹಿನೇ ಆಗ್ತದೆ ಹೊರತು ಸಿಹಿ ಆಗೋದಿಲ್ಲ. ಅದಕ್ಕೆ ಪರಮಾತ್ಮ ಏನ್ ಹೇಳ್ತಾರೆ? ದೇಹಾಭಿಮಾನ, ದೇಹಬಾನ, ವಿಕಾರ, ಪ್ರತಿದಿನ ಇದನ್ನೆಲ್ಲ ಮನಸ್ಸು ಬುದ್ಧಿಯಲ್ಲಿ ಚೆನ್ನಾಗಿ ಮೆತ್ಕೊಂಡ್ಬಿಟ್ಟು ಬಾಬಾ 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 ಅಂತಂದ್ರೆ ಬಾಬನ ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿಯ ಅನುಭವ ಆಗುವುದಿಲ್ಲ. ಏನಾಗ್ತದೆ? ಅದೇ ದುಃಖ, ಅದೇ ವಿಕಾರ, ಅದೇ ಬೇಜಾರು, ಅದೇ ಪರಿಸ್ಥಿತಿಯ ಪ್ರಭಾವ ನಿಮ್ಮ ಮೇಲೆ ಬೀಳ್ತದೆ. ಹೇಗೆ ಶರೀರವನ್ನ ಮನೆಗೆ ತಂದ ತಕ್ಷಣದಲ್ಲಿ ಮೊದಲು ಅದನ್ನು ನಾವು ಸ್ವಚ್ಛ ಮಾಡ್ತೀವೋ, ಆಮೇಲೆ ಮುಂದಿನ ಕಾರ್ಯವನ್ನ ಮಾಡ್ತೀವೋ, ಹಾಗೆ ಆತ್ಮೇಲೆ ಯಾವುದೇ ಕರ್ಮ ಮಾಡಿದ ಮೇಲೆ ತಕ್ಷಣದಲ್ಲಿ ಆತ್ಮ ಸಹಿತ ಮನ ಬುದ್ಧಿಯನ್ನು ಕೂಡ ನಾನೇನ್ ಮಾಡಬೇಕಾಗ್ತದೆ? ಸ್ವಚ್ಛ ಮಾಡಿದಾಗ ಮಾತ್ರ. ಆ ನಂತರದಲ್ಲಿ ಮುಂದಿನ ಕೆಲಸವನ್ನು ನೀವು ಮಾಡಿದಾಗ ವ್ಯಕ್ತಿಯನ್ನ, ವಸ್ತುವನ್ನ ಸರಿಯಾಗಿ ನೀವು ಗ್ರಹಿಸ್ಲಿಕ್ಕೆ ಸಾಧ್ಯ. ಹಲಸಿನನ್ನು ಕಟ್ ಮಾಡ್ತೀರಿ, ಕೈಗೆ ಮೇಣತಾಗಿರ್ತದೆ. ಹಾಗೆ ಇಟ್ಕೊಂಡ್ಬಿಟ್ಟು ಎಲ್ಲ ಬೇರೆ ಕೆಲಸ ಮಾಡ್ತಾ ಹೋದ್ರೆ ಏನಾಗ್ತದೆ? ಬಟ್ಟೆಗೂ ಮೇಣತ್ ಆಗ್ತು, ಪಾತ್ರೆಗೂ ಮೇಣತ್ ಆಗ್ತು. ಅವಾಗ ಕೈ ಜೊತೆ ಅದನ್ನೆಲ್ಲನೂ ಕೂಡ ಏನ್ ಮಾಡ್ಬೇಕಾಗ್ತದೆ ಆಮೇಲೆ? ಕ್ಲೀನ್ ಮಾಡೋದು ಅಲ್ವಾ? ಹೊರಗಡೆ ಪ್ರಪಂಚದಿಂದ ಆಫೀಸ್ನಲ್ಲಿ ಯಾರೋ ಬೈದಿದ್ದಾರೆ ಅಂತ ಬಿಟ್ಟು ಸಿಟ್ಟು ಮಾಡ್ಕೊಂಡು ಮನೆಗೆ ಬಂದ್ರೆ ನೀವು ಎಲ್ಲೆಲ್ಲಿಂದ ಬಂದಿದಿರೋ ಅಲ್ಲಿ ವಾತಾವರಣ, ವಾಯುಮಂಡಲ, ಶರೀರ, ವ್ಯಕ್ತಿ, ವಸ್ತುವಿನ ಮೇಲೆ ಆ ಸಿಟ್ಟಿನ ಪ್ರಭಾವ ನಿಮ್ಮಿಂದ ಹೊರಡಿರುವಂತ ವೈಬ್ರೇಷನ್ ಆ ವಾತಾವರಣ ಹಾಳು ಮಾಡತ್ತೋ ಮಾಡಲ್ವೋ? ಹಾಳು ಮಾಡೋದು ಕಾರಣ ಯಾರು? ನಾನೇ. ಅದು ನಿಮ್ ಕರ್ಮದ ಲೆಕ್ಕಾಚಾರ ಆಯ್ತೋ ಆಗಿಲ್ವೋ? ಆಯ್ತು. ಅದು ನಿಮ್ಮ ಮೇಲೆ ಪ್ರಭಾವ ಬೀಳತ್ತೋ ಬೀಳಲ್ವೋ? ಬೀಳು. ಬೀಳ್ತದೆ ತಾನೆ. ಆದ್ಮೇಲೆ ನೋಡಿ, ಪ್ರತಿದಿನ ನಾವು ಎಷ್ಟು ತಪ್ಪು ಕೆಲಸವನ್ನ ಮಾಡ್ತಾ ಇದ್ದೀವಿ. ಅಣ್ಣವ್ರೆ, ನಾನು ಏನು ತಪ್ಪು ಮಾಡಿಲ್ಲ ಅಣ್ಣವ್ರೆ, ಅದು ನನಗೇ ಕಷ್ಟ ಬರ್ತದೆ. ಪ್ರಪಂಚದಲ್ಲಿ ಎಲ್ಲರೂ ಆರಾಮಾಗಿದ್ದಾರೆ, ನನಗೆ ಮಾತ್ರ ಕಷ್ಟ. ನಾನೇನು ತಪ್ಪು ಮಾಡಿಲ್ಲ. ಇದು ಮಾಡಿ ತಪ್ಪಲ್ವಾ? ಬೇರೆಯವರಿಗೆ ಕೆಟ್ಟದನ್ನ ಬಯಸುವಂಥದ್ದು, ಸಿಟ್ಟನ್ನ ಮಾಡುವಂಥದ್ದು, ಹೊಟ್ಟೆ ಕಿಚ್ಚು, ಕಾಲು ಎಳೆಯೋದು, ನಿಂದನೆ, ಗಲಾಟೆಗಳು, ನಮ್ಮನೆಯವ್ರು ಸರಿ ಇಲ್ಲ, ನಮ್ಮ ಮಕ್ಕಳು ಸರಿ ಇಲ್ಲ, ಅದಿಲ್ಲ ಇದಿಲ್ಲ, ಇದೆಲ್ಲ ಹೇಳುವಂಥದ್ದು ಯಾರ್ದು ತಪ್ಪು? ಸರಿ, ಯೋಗೇಶನಿಗೆ ನಿಮ್ಮ ಮನೇಲಿ ಕರಿತೀರಾ? ಎಲ್ಲಿ ಕರಿತೀರಿ? ನಮ್ಮನೆ. ಸರಿ, ನಿಮ್ಮನೆ ಕರೆದಾಗ ಅವರಿಗೆ ಹಲಸಿನನ್ನು ಕೊಡಬೇಕು ಅಂತ ಹಲಸಿನನ್ನು ತಗೊಂಡು ಬಂದ್ರಿ. ಸರಿ, ತಂದ್ಬಿಟ್ಟು ಕಟ್ ಮಾಡಿ ಇನ್ನು ಕೈಯಲ್ಲಿ ಮೇಣತ್ ಆಗಿದೆ ಅಂತಂದಾಗ ಏನಾಗ್ತದೆ ಅಂತಂದ್ರೆ ಫೋನ್ ಬಂದ್ಬಿಡ್ತದೆ. ಫೋನ್ ಹಿಂಗ್ ತಗೊಂಡ್ಬಿಟ್ಟು ಕೈಯನ್ನ ಸೋಫಾದ ಮೇಲೆ ಇಡ್ತೀರ ಹಿಂಗೆ, ಸರಿನಾ? ಅಲ್ಲಿ ಇಟ್ಟಾಗ ಆಯ್ತು, ಅಲ್ಲಿ ಇಟ್ರೆ ಫೋನ್ ಆಯ್ತು, ಹೋದ್ರೆ ಮತ್ತೆ ಹಲಸಿನನ್ನು ಕಟ್ ಮಾಡ್ಲಿಕ್ಕೆ ಯೋಗೇಶನ ಬಂದ್ರು, ಅಲ್ಲಿ ಕೈಯನ್ನ ಇಟ್ಟಿದ್ರು. ಅವ್ರಿಗೆ ಕೈಗೆ ಮೇಣತ್ ಆಗತ್ತೋ ತಾಗಲ್ವೋ? ಅವರು ನಿಮ್ಮನ್ನು ತುಂಬಾ ಚೆನ್ನಾಗಿ ಹೊಗಳ್ತಾರ ಹೊಗಳಲ್ವೋ? ಹೊಗಳಲ್ಲ. ಬೈತಾರೆ. ಯಾರಿಗೆ ಬೈತಾರೆ?
ಹಲಸಿನ ಹಣ್ಣು ಅಂಟು ಮಾಡಿದವರಿಗೆ ಅಂಟು ಮಾಡಿದ್ಯಾರು? ಅಂಟು ಮಾಡಿ ನಾನೇ ನಾನೇ. ನಾನೇ ಓಕೆ, ಬಾಯಿಂದ ಬೈದಿದ್ದು ಮನಸ್ಸಿಂದ ಬೈತಾ ಇರ್ತಾನೆ, ಯಾರೇನ ಇದು ಹಿಂಗ್ ಮಾಡಿದಾರೆ ಅಂತ. ಓಕೆ, ಹಾಗಿದ್ರೆ ಅದನ್ನ ಮಾಡ್ಲಿಕ್ಕೆ ಯಾರು ಕಾರಣೀಕರ್ತರು? ನಾನೇ 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 ಅವರು ನಾನೇ ಮನೆ ಒಳಗಡೆಗೆ ಬಂದಾಗ ಅವ್ರಿಗೆ ತಿಲ್ಕ ಇಟ್ಬಿಟ್ಟು 500 ರೂಪಾಯಿದು ಬೊಕ್ಕೆಯನ್ನ ಕೊಟ್ಬಿಟ್ಟು ಕೈ ಎದುರುಗಡೆ ಮಾವಿನ ಹಣ್ಣಿನ ಜ್ಯೂಸ್ ಅನ್ನು ಎದುರುಗಡೆ ಇಟ್ಟಿದ್ದೀರಿ. ಎಲ್ಲಿ? ಟೇಬಲ್ ಎದುರುಗಡೆ ಮೇಲೆ ಟೇಬಲ್ ಮೇಲೆ. ಇಲ್ಲಿ ಕೈನಲ್ಲಿ ಮೇಣ ತಾಕ್ಸಿದಿರಿ. ಆವಾಗ ಯೋಗೇಶ್ ಅಣ್ಣನಿಗೆ ಮಾವಿನ ಹಣ್ಣಿನ ಜ್ಯೂಸಿನ ರುಚಿ ಕುಡಿದು ಬಿಟ್ಟು ಬೊಕ್ಕೆಯನ್ನ ತಗೊಂಡ್ಬಿಟ್ಟು ಖುಷಿ ಆಗ್ತಾರೋ, ಮೇಣ ತಾಕ್ಸಿದಕ್ಕೆ ಮನಸ್ಸಲ್ಲಿ ಬೈತಾ ಇರ್ತಾರೋ? ಮೇಣದ ಬೈತಾರೆ, ಬೈಕಂತ ಬೈತಾರೆ. ಹೊಸ ಶರ್ಟ್ ಫಸ್ಟ್ ಡೇ ಹಾಕೊಂಡಿದ್ದಾರೆ. ಓಕೆ, ಕ್ಲೀನ್ ಆಗಿದೆ, ಅದನ್ನ ಲಿಟ್ ಬಿಟ್ಟಿದ್ದಾರೆ. ಆ ಬಟ್ಟೆಗೆ ಏನಾಗಿ ಮೇಣ ತಾಗ್ಬಿಟ್ಟಿದೆ, ಎಷ್ಟು ಬಾಳ್ದು ಹೋಗ್ತಾ ಇಲ್ಲ. ಓಕೆ, ಅವಾಗ ನೀವು ಎಷ್ಟು ಟ್ರೀಟ್ಮೆಂಟ್ ಅನ್ನ ಕೊಟ್ಟರು ಕೂಡ ಯೋಗೇಶನ್ನ ಹೇಳುವಂತ ಆತ್ಮದ ಮೂಲಕ ನಿಮ್ಗೆ ಆಶೀರ್ವಾದ ಸಿಗ್ತದೋ ಶಾಪ ಸಿಗ್ತದೋ? ಶಾಪನೇ ಸಿಗೋದು, ಆ ಶಾಪನೇ. ಹೋಗ್ಬೇಕಾದ್ರೆ ಎಷ್ಟೇ ಡ್ರೈ ಫ್ರೂಟ್ಸ್ ಕೊಟ್ಬಿಟ್ಟು ಎಷ್ಟೇ ಮಾಡ್ಬಿಟ್ಟು ಹೋದ್ರು ಕೂಡ ನೆಕ್ಸ್ಟ್ ಡೇ ಹೋದಾಗ ನೆಕ್ಸ್ಟ್ ಡೇ ಕ್ಲಾಸ್ ನಲ್ಲಿ ಯೋಗೇಶ್ ಅಣ್ಣ ಡ್ರೈ ಫ್ರೂಟ್ಸ್ ಬಗ್ಗೆ ಹೇಳೋದೇ ಇಲ್ಲ, ಮೇಣದ ಬಗ್ಗೆನೇ ಹೇಳ್ತಾರೆ. ಹೌದು ತಾನೆ? ಯಾಕಂದ್ರೆ ಅದರ ಎಫೆಕ್ಟ್ ಆತ್ಮದ ಮೇಲೆ ಹೆಚ್ಚಿಗೆ ಆಗಿರ್ತದೆ ಆತ್ಮೀಯರೇ. ನೀವು ಕೊಡುವಂತ ಆ ಒಂದು ಸನ್ಮಾನಕ್ಕಿಂತ ಆದರಕ್ಕಿಂತ ನೀವು ಮಾಡಿರುವಂತ ಆ ಕರ್ಮ ಎದುರುಗಡೆ ಆತ್ಮನ ಮೇಲೆ ಹೆಚ್ಚಿಗೆ ಎಫೆಕ್ಟ್ ಆಗ್ಬಿಟ್ಟು ಆ ಆತ್ಮನಿಗೆ ತುಂಬಾ ತೊಂದರೆ ಆಗತ್ತೆ. ಅದಕ್ಕಾಗಿ ಪ್ರತಿದಿನ ಚೆಕ್ ಮಾಡ್ಕೊಳ್ಳಿ, ನಾನು ನನ್ನ ಶರೀರದ ಮೂಲಕ ಆಗ್ಲಿ, ವಿಶೇಷವಾಗಿ ಮನಸ್ಸು ಬುದ್ಧಿಯ ಮೂಲಕ ಈ ಪ್ರಪಂಚಕ್ಕೆ ಒಳ್ಳೇದು ಕೊಡ್ತಾ ಇದ್ದೇನೋ ಕೆಟ್ಟದನ್ನ ಕೊಡ್ತಾ ಇದ್ದೇನೋ? ಕೆಟ್ಟದನ್ನಲ್ವಾ? ಅದರ ಫಲ ಏನಾಗ್ತದೆ? ವಾಪಸ್ ಅಲ್ವಾ? ಅದಕ್ಕೆ ದಿನದಿಂದ ದಿನಕ್ಕೆ ಟೆನ್ಷನ್ ಜಾಸ್ತಿ, ದುಃಖ ಜಾಸ್ತಿ, ಸಮಸ್ಯೆಗಳು ಜಾಸ್ತಿ, ಸಂಬಂಧಗಳ ಇಂಪ್ರೂವ್ಮೆಂಟ್ಸ್ ಆಗ್ತಾ ಇಲ್ಲ. ಓಕೆ, ಸರಿ. ಇಲ್ಲಿ ಮೇಣ ತಾಕ್ತು ಅಂತ ಹೇಳ್ಬಿಟ್ಟು ಕಾಫಿ ಕುಡಿಬೇಕು ಅಂತ ಕಾಫಿ ಕೈ ಹಿಡಿದ್ರೆ ಅದಕ್ಕೆ ತುಪ್ಪ ತಾಗ್ಬಿಟ್ಟಿದೆ. ಅವಾಗ ಏನಾಗ್ತದೆ? ಮತ್ತೆ ಯೋಗೇಶ್ ಅಣ್ಣನಿಂದ ನಿಮ್ಗೆ ಆಶೀರ್ವಾದ ಸಿಗ್ತದೋ ಸಿಗಲ್ವೋ? ಹೀಗೆ ಪುನಃ 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 ನಮ್ಮ ಮನೆಯಲ್ಲಿ ನಮ್ಮ ಜೊತೆಯಲ್ಲಿರುವಂತ ಆತ್ಮಗಳಿಗೆ ಈ ರೀತಿ ನೆಗೆಟಿವ್ ಗಳನ್ನ ನಾವು ಮಾಡಿರುವಂತ ಕರ್ಮದ ಫಲವನ್ನ ನಾವು ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಕೊಡ್ತಾ ಹೋದ್ರೆ ಸಂಬಂಧ ಸುಧಾರಣೆ ಆಗತ್ತಾ? ಸಂಬಂಧಗಳು ಕ್ಲೋಸ್ ಆಗ್ತಾವ? ನಾವೇನ್ ಹೇಳ್ತೀವಿ? ನಮ್ಮ ಮನೆಯವರು ಸರಿ ಇಲ್ಲ, ನಮ್ಮ ಅಪ್ಪ ಅಮ್ಮ ಸರಿ ಇಲ್ಲ, ಅತ್ತೆ ಮಾವ ಸರಿ ಇಲ್ಲ. ಯಾರು ಸರಿ ಇಲ್ಲ? ಯಾರು ಸರಿ ಹೋಗ್ಬೇಕು? ಭಾಷಣ ಮಾತ್ರ ಮಾಡ್ತೀರಿ, ಬೇರೆಯವ್ರ ಜ್ಞಾನ ಹೇಳ್ತೀರಿ, ವಾಸ್ತವಿಕತೆಯನ್ನು ಯಾಕೆ ಕಾರ್ಯದಲ್ಲಿ ತರೋದಿಲ್ಲ? ಆತ್ಮೇಲೆ ಈ ಪ್ರಪಂಚದಲ್ಲಿ ನಾನು ಕಪ್ಪನ್ನ ಮುಟ್ಟಿದಾಗ ಕೈ ಕಪ್ಪಾಗ್ಲಿಕ್ಕೂ ಕೂಡ ಕಾರಣ ಇದೆ. ಅದೇ ಪ್ರಪಂಚದಲ್ಲಿ ಕಪ್ಪನ್ನ ತೆಗಿಲಿಕ್ಕೂ ಕೂಡ ಸಾಧನ ಇದೆಯೋ ಇಲ್ವೋ? ಇದೆ ತಾನೆ? ನೀರು ಇದೆ ತಾನೆ? ಸೋಪ್ ಇದೆ ತಾನೆ? ಆ ಜ್ಞಾನನು ಕೂಡ ನಿಮ್ಗೆ ಗೊತ್ತಿದೆ ತಾನೆ? ಓಕೆ, ಕಾರಣದಿಂದನೂ ಅಕಾರಣದಿಂದನೂ ಗೊತ್ತಿದ್ದೋ ಗೊತ್ತಿಲ್ದೋ ಮಸಿ ತಾಗ್ತು, ಮುಂದೇನು ಮಾಡ್ತೀರಿ? 25,000 ರೂಪಾಯಿ ರೇಷ್ಮೆ ಸೀರೆಗೆ ಉಪ್ಪಿನಕಾಯಿ ತಾಗಿದ ತಕ್ಷಣದಲ್ಲಿ ಸುಮ್ಮನೆ ಇರ್ತೀರಾ? ಊಟ ಕೂತ್ಕೊಂಡಿದ್ದೀರಾ, ಮಧ್ಯದಲ್ಲಿ ಉಪ್ಪಿನಕಾಯಿ ಬಡಿಸ್ಬೇಕಾದ ಅವನು ನಿಮ್ ಸೀರೆ ಮೇಲೆ ಏನ್ ಮಾಡ್ಬಿಟ್ಟ? ಉಪ್ಪಿನಕಾಯಿ ಆಗ್ಬಿಟ್ಟು ಏನ್ ಮಾಡ್ತೀರಿ? ಯಾವಾಗ? ಅದ್ಯಾಕೋ ಮನೆಗ್ ಬಂದ್ಬಿಟ್ಟು ಮಾಡ್ಬೋದಲ್ವ? 1 ವಾರ ಆದ್ಮೇಲೆ ಮಾಡ್ಬೋದಲ್ವಾ? ಅದೆಲ್ಲ ಬುದ್ಧಿ ಇದೆ ನಿಮ್ಗೆ. ಅಯ್ಯೋ ಅಣ್ಣವ್ರು 25,000 ರೂಪಾಯಿ ಸೀರೆ ಹಾಳಾಗ್ಬಿಡ್ತದೆ. ತಕ್ಷಣ ಅರ್ಧ ಊಟದಲ್ಲೇ ಎದ್ದೋಗ್ಬಿಟ್ಟು ಅಲ್ಲಿ ನೀರ್ ತಕೊಂಡು ಸೋಪ್ ತಕೊಂಡು ಏನ್ ಮಾಡ್ತೀರಿ? ಅಷ್ಟು ಬೆಲೆ ಇರುವಂತ ಮನಸ್ಸು ಬುದ್ಧಿ ಮೇಲೆ ಪ್ರಭಾವ ಬೀಳ್ತಾರೆ, ಅದನ್ನ ತಕ್ಷಣ ಕ್ಲೀನ್ ಮಾಡ್ಬೇಕು ಅನ್ನುವಂತ ಮನೋಭಾವ ಇಲ್ವಾ? ಇದನ್ನೇ ರಾಜಯೋಗ ಅಂತ ಹೇಳೋದು ಆತ್ಮೀಯರೇ. ರಾಜಯೋಗ ಅಂತಂದ್ರೆ ಏನು? ಎಷ್ಟು ಬೇಗ ನನ್ನ ಮನಸ್ಸಿನ ಮೇಲೆ ಪ್ರಭಾವ ಬೀಳತ್ತೋ ಅಷ್ಟು ಬೇಗ ಅದನ್ನ ಕ್ಲೀನ್ ಮಾಡ್ಬೇಕು. ಭಗವಂತನು ಕೂಡ ಹೇಳ್ತಾ ಅಲ್ವಾ ಮುರಳಿಯಲ್ಲಿ, ಯಾರು ಶ್ರೀಮಂತರಿರ್ತಾರೋ ಅವರು ದಿನದಲ್ಲಿ ಪದೇ ಪದೇ 3 ಸಲ 4 ಸಲ ಸ್ನಾನ ಮಾಡ್ತಾರೆ, ಕೊಳೆ ಇರ್ಲಿ ಇಲ್ದೆ ಹೋಗ್ಲಿ ಅಲ್ವಾ? ಹಾಗೇನೆ ಆತ್ಮೀಯರೇ, ನಿಮ್ಮ ಮನಸ್ಸನ್ನ ಸ್ಥೂಲ ಪ್ರಪಂಚಕ್ಕೆ ತಂದಿದ್ದೀರಿ, ಶರೀರ ಒಳಗಡೆ ತಂದಿದ್ದೀರಿ ಅಂತಂದ್ರೆ ಖಂಡಿತವಾಗ್ಲೂ ರಾವಣ ಎಲ್ಲಾ ಕಡೆಗಿದ್ದಾನೆ. ಇವತ್ತಿನ ಮುರಳಿಯಲ್ಲಿ ಹೇಳಿದ್ದಾರೆ, ಅದರ ಪ್ರಭಾವ ನಿಮ್ಮ ಮೇಲೆ ಬೀಳ್ತದೆ. ಅದರ ಪ್ರಭಾವ ಹೆಚ್ಚಿನ ಸಮಯದಲ್ಲಿ ನಿಮ್ಮ ಮೇಲೆ ಭಗವಂತ ಬೇರೆಯವ್ರ ಮೇಲೆ ಬೀಳಬಾರ್ದು ಅಂತಂದ್ರೆ ಪದೇ 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 ಆ ಮನಸ್ಸು ಬುದ್ಧಿನ ಏನ್ ಮಾಡ್ತಾ ಇರಬೇಕು? ಕ್ಲೀನ್ 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 ಕ್ಲೀನ್.
ಅದಕ್ಕೆ ಬಾಬಾ ಹೇಳ್ತಾರೆ ಟ್ರಾಫಿಕ್ ಕಂಟ್ರೋಲ್ ಮಾಡಿ, ಮಧ್ಯೆ ಮಧ್ಯೆ ಒಂದೊಂದು ಸೆಕೆಂಡ್ ಬಾಬಾನ ನೆನಪು ಮಾಡಿ. ಅದೆಲ್ಲ ಏನು ಕೈ ತೊಳ್ಕೊಳ್ಳುವಂಥದ್ದು. ಅಮೃತ ವೇಳೆ ಯೋಗ, ನುಮಾಶಾಮ ಯೋಗ, ಸ್ನಾನ ಮಾಡುವಂಥದ್ದು. ಅದನ್ನ ನೀವು ಮಾಡಿಲ್ಲ ಅಂತಂದ್ರೆ ಆ ಕೊಳೆ ಜಾಸ್ತಿ ಆಗ್ತಾ ಹೋಗ್ತದೆ ಆತ್ಮೀಯರೇ. ಮಲಿನತೆಯ ಅನುಭವನೂ ಇದೆ, ಸ್ವಚ್ಛತೆಯ ಅನುಭವ ಇದೆ. ಆತ್ಮನಿಗೆ ಯಾವ್ದು ಇಷ್ಟವಾಗ್ತದೆ? ಮಲಿನತೆ ಇಷ್ಟವಾಗ್ತದೋ, ಸ್ವಚ್ಛತೆ ಇಷ್ಟವಾಗ್ತದೋ? ಸ್ವಚ್ಛತೆ. ಅಲ್ವಾ? ನಿಮ್ಮ ಬಟ್ಟೆ ಕ್ಲೀನ್ ಆಗಿದ್ದು ನಿಮ್ಗೆ ಇಷ್ಟವಾಗ್ತದೋ, ಮಣ್ಣಾಗಿದ್ದು ಇಷ್ಟ ಆಗ್ತದೋ? Clean ಆಗಿ. ಅಲ್ವಾ? ಅಕ್ಕಂದಿರ್ ದಿನಕ್ಕೆ 25 ಸಲ ಕನ್ನಡಿಯಲ್ಲಿ ನೋಡ್ತಾ ಇರ್ತಾರೆ. ಯಾಕೆ? ಹೆಂಗಿದ್ದೀವ ಅಂತ. ಅದಕ್ಕೇನಾದ್ರು ತಾಗಿದ್ಯಾ ಅಂತ. ಎಂತ ಮಜಾ ಗೊತ್ತಾ? ಬೆಂಗಳೂರು ಅಂತ ಊರುಗಳಲ್ಲಿ ಇವ್ರು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಟೈಮಿಂಗ್ ಸರಿಯಾಗಿ ಊಟ ತಿಂದೆ ಹೊಟ್ಟೆ ತುಂಬಾ ನೋವಿರ್ತದೆ. ಅದು ಒಳಗಡೆ ಎಷ್ಟಾದ್ರೂ ನೋವಿರ್ಲಿ, ಹೊರಗಡೆಗೆ ಮಾತ್ರ ಚೆನ್ನಾಗೆಲ್ಲ ಮೇಕಪ್ ಮಾಡ್ಕೊಂಡು ನಾನು ಸುಂದರವಾಗಿದೆ ಅಂತ ಶೋ ತೋರಿಸ್. ನಾಟಕ. ಹಾಗೆ ಒಳಗಡೆ ಆತ್ಮ ಮತ್ತು ಮನಸ್ಸಿನಲ್ಲಿ ಇಷ್ಟೆಲ್ಲ ಕೊಳೆ ಇಟ್ಕೊಂಡ್ಬಿಟ್ಟು ನಾನ್ ಚೆನ್ನಾಗಿದ್ದೇನೆ ಅಂತ ನಾಟಕ ಮಾಡಿದ್ರೆ ಆ ನಾಟಕದ ಪ್ರಭಾವ ಆತ್ಮೀಯರೇ ನಿಮ್ಮ ಮೇಲೆ ಬೀಳ್ತದೆ. ನಾಟಕ ಮಾಡಬೇಡಿ, ನಿಜವಾದ ಜೀವನ ನಡೆಸೋದನ್ನ ಕಲ್ತ್ಕೊಳ್ಳಿ. ಸಂಗದಂತೆ ರಂಗ್. ಭಗವಂತ ಸುಂದರವಾದ ಮಾತನ್ನು ಹೇಳ್ತಾರೆ. ಮಗು, ಪ್ರಪಂಚದಲ್ಲಿ ಶರೀರಕ್ಕೆ, ಬಟ್ಟೆಗೆ, ವಸ್ತುಗಳಿಗೆ ಯಾವುದೇ ಕಾರಣದಿಂದ ಮಲಿನವಾದ್ರೂ ಕೂಡ ಅದೆಲ್ಲವನ್ನ ಸ್ವಚ್ಛ ಮಾಡುವಂತ ವಸ್ತು ಯಾವುದು? ನೀರು. ಸಾಂಬಾರೋ, ರಸಮ್ಮೋ, ಎಣ್ಣೆನೋ, ಎಸಿಡ್ಡೋ, ಬ್ಲೀಚಿಂಗ್ ಪೌಡ್ರೋ? ನೀರು, ಸೋಪು. ನೀರು ಮಾತ್ರ ತಾನೆ. ಹಾಗೆಯೇ 5000 ವರ್ಷದಲ್ಲಿ ಆತ್ಮ ಮತ್ತು ಮನಬುದ್ಧಿ ಸಂಸ್ಕಾರ ಸಹಿತ ವಾಯುಮಂಡಲ ಸಹಿತ ಏನು ಮಲಿನವಾಗತ್ತೆ, ಇದೆಲ್ಲ ಸ್ವಚ್ಛ ಮಾಡುವಂತ ಶಕ್ತಿ ಪರಮಾತ್ಮನ ಶಕ್ತಿ ಮಾತ್ರ. ಯಾವಾಗ ಅದರ ಸಂಬಂಧ ಸಂಪರ್ಕದಲ್ಲಿ ನೀವು ಬರ್ತಿರೋ ಮಾನಬುದ್ಧಿಯ ಮೂಲಕ ನೀವು ಸ್ವಚ್ಛವಾಗ್ತೀರಾ, ಪ್ರಪಂಚನೂ ಸ್ವಚ್ಛವಾಗ್ತದೆ. ಆವಾಗ ಸ್ವಚ್ಛತೆಯ, ಶುದ್ಧತೆಯ, ಪವಿತ್ರತೆಯ, ಯಥಾರ್ಥತೆಯ ಅನುಭವ ನಿಮ್ಗೆ ಆಗ್ತದೆ, ಹಗುರತೆಯ ಅನುಭವ ಆಗ್ತದೆ. ಆದ್ಮೇಲೆ ಸೇವಾ ಕೇಂದ್ರಗಳಲ್ಲಿ, ಮನೆಯಲ್ಲಿ ನೀವು ರಾಜಯೋಗವನ್ನು ಯಥಾರ್ಥವಾಗಿ ಮಾಡಿದಾಗ ಯೋಗ ಮುಗಿದ ಮೇಲೆ ನಿಮ್ಗೆ ಹಗುರತೆಯ ಅನುಭವ ಆಗತ್ತೋ ಆಗಲ್ವೋ? ಆಗುತ್ತೆ. ಕಾಫಿ ಕುಡಿದ್ರ? ಸ್ನಾನ ಮಾಡಿದ್ರು? ಇಲ್ಲ. ಇಂಜೆಕ್ಷನ್ ತಗೊಂಡ? ಇಲ್ಲ. ನಿದ್ರೆ ಮಾಡಿದ್ರು? ಇಲ್ಲ. ಶರೀರಕ್ಕೆ ಏನ್ ಮಾಡಿದಿರಿ? ಯೋಗ ಮಾಡಿ. ಭಗವಂತ ಮಾಡಿದ. ಶರೀರಕ್ಕೆ ಏನ್ ಮಾಡಿದಿರಿ? ಶರೀರಕ್ಕೆ ಏನಾದ್ರು ಮಾಡಿದ್ದೀರಾ? ಇಲ್ಲ, ಇಲ್ಲ. ಹಗುರ ಆಗಿದೆಯೋ ಆಗಿಲ್ವೋ? ಆಗೈತೆ. ಹಾಗೆ. ಹಗುರ ಆಗಿದೆ ಅಂದ್ಮೇಲೆ ಏನೋ ಒಂದು ಕರ್ಮ ಆಗಿದೆ ಅಂತ ಲೆಕ್ಕ. ಹಗುರ ಹೌದು. ಅನುಭವ ಆಗಿದೆ ಅಂದ್ಮೇಲೆ ಅಲ್ಲಿ ಏನೋ ಕರ್ಮ ಆಗಿರಬೇಕು. ಕರ್ಮ ಆಗದೇನೆ ಆತ್ಮನಿಗೆ ಏನೂ ಕರ್ಮದ ಫಲದ ಅನುಭವ ಆಗೋದಿಲ್ಲ. ಆಗಿದೆ ಅಲ್ಲಿ ಏನ್ ಕರ್ಮ ನಡೆದಿದೆ? ಊಟ ಯಾರು ಸೂಕ್ಷ್ಮ ಕರ್ಮೇಂದ್ರಿಯವನ್ನ ಪರಮಾತ್ಮನಲ್ಲಿಟ್ಟು ಮನಬುದ್ಧಿ ಕ್ಲೀನ್ ಆಗಿದೆ. ಬಟ್ಟೆ ಅಲ್ಲ, ಶರೀರ ಅಲ್ಲ. ಕ್ಲೀನ್ ಆಗಿರೋದು ಯಾವುದು? ಮನಬುದ್ಧಿ. ಮನಬುದ್ಧಿ ಕ್ಲೀನ್ ಆಗಿರೋದಕ್ಕೆ ಆ ಭಾರ ನಿಮ್ಗೆ ಕಡಿಮೆ ಆಗಿದೆ, ಆ ಕಾಯಿಲೆ ಕಡಿಮೆ ಆಗಿದೆ, ಆ ವಿಕರ್ಮ ವಿನಾಶ ಆಗಿದೆ. ಅದರಿಂದ ನಿಮ್ಗೆ ಹಗುರತೆಯ ಅನುಭವ ಆಗಿದೆ. ಆತ್ಮೀಯರೇ, ಎಷ್ಟು ಪವರ್ಫುಲ್ ಆಗಿ ನಿಮ್ಮ ಯೋಗ ಇರ್ತದೋ, ಎಷ್ಟು ನಿರಂತರವಾಗಿರ್ತದೋ, ಎಷ್ಟು ಜ್ವಾಲಾಮುಖಿ ಸ್ಟೇಜ್ ಅಲ್ಲಿ ಇರ್ತದೋ ಅಷ್ಟು ಫಾಸ್ಟ್ ಅಲ್ಲಿ ಏನಾಗ್ತಾ ಹೋಗ್ತದೆ ಅನುಭವ. ಮೆಡಿಸಿನ್ ಎಷ್ಟು ಸ್ಟ್ರಾಂಗ್ ಆಗಿರ್ತದೋ ಅಷ್ಟು ಕಾಯಿಲೆ ಬೇಗ ಏನಾಗ್ತದೆ, ಗುಣ ಆಗ್ತೈತೆ. ಹಂಗಂತದ್ರಲ್ಲಿ ಸೈಡ್ ಎಫೆಕ್ಟ್ ಕೂಡ ಇರ್ತದೆ, ಗೊತ್ತಿರಲಿ. ಹಾಗೆ ಭಗವಂತ ನೆನಪು ಯೋಚನೆ ಮಾಡಿ ಆತ್ಮೀಯರೇ. ಬೆಳಗಿಂದ ಸಾಯಂಕಾಲದವರೆಗೂ ಕೂಡ ಶರೀರವನ್ನು ನಾವು ಗಲೀಜು ಮಾಡ್ಕೊಂಡು ಬಂದ್ರೆ ಬಟ್ಟೆ ವಾಶ್ ಮಾಡ್ಲಿಕ್ಕೆ ಎಷ್ಟು ಟೈಮ್ ಕೊಡ್ತೀವಿ, ವೆಹಿಕಲ್ ಕ್ಲೀನ್ ಮಾಡ್ಲಿಕ್ಕೆ ಎಷ್ಟು ಟೈಮ್ ಕೊಡ್ತೀವಿ, ಮಕ್ಕಳನ್ನ ಕ್ಲೀನ್ ಮಾಡ್ಲಿಕ್ಕೆ ಎಷ್ಟು ಟೈಮ್ ಕೊಡ್ತೀವಿ, ಮನೆ ಕ್ಲೀನ್ ಮಾಡ್ಲಿಕ್ಕೆ ಎಷ್ಟು ಟೈಮ್ ಕೊಡ್ತೀವಿ. 5000 ವರ್ಷ ಮನಬುದ್ಧಿ ಆತ್ಮವನ್ನ ಅಶುದ್ಧ ಮಾಡಿದಿರಿ, ವಾಯುಮಂಡಲವನ್ನ ಅಶುದ್ಧ ಮಾಡಿದಿರಿ ಅಂದ್ಮೇಲೆ ಕ್ಲೀನ್ ಯಾರು ಮಾಡ್ಬೇಕು? ಒಂದು ವಿಷಯ ತಿಳ್ಕೊಳ್ಳಿ, ನೀವು ಯಾರು ಯಾವ ಲೋಕವನ್ನು ಕೂಡ ಉದ್ಧಾರ ಮಾಡ್ತಾ ಇಲ್ಲ, ಯಾರಿಗೇನು ಹೆಲ್ಪ್ ಮಾಡ್ತಾ ಇಲ್ಲ. ನೀವು ಮಾಡಿರುವಂತ ಗಲೀಜನ್ನ ನೀವು ಶುದ್ಧ ಮಾಡ್ತಿದ್ದೀರಾ ಅಷ್ಟೇ. ಹೌದು. ಯಾರಿಗೆ ಏನು ಕಲ್ಯಾಣ ಮಾಡ್ತಾ ಇಲ್ಲ, ಯಾರಿಗೂ ಸಹಾಯ ಮಾಡ್ತಾ ಇಲ್ಲ ಆತ್ಮೀಯರೇ. ಇಷ್ಟು ವರ್ಷದವರೆಗೆ ನಿಮ್ಮ ಮನಸ್ಸಿನ ಮೂಲಕ ಆ ದುಃಖದ ವೈಬ್ರೇಷನ್ ವಾಯುಮಂಡಲವನ್ನ ಏನು ಪ್ರಪಂಚಕ್ಕೆ ಕಳಿಸಿ ಮಲಿನ ಆಗ್ಲಿಕ್ಕೆ ಕಾರಣೀಕರ್ತರಾಗಿದ್ದೀರೋ ಅದನ್ನು ನೀವು ಶುದ್ಧ ಮಾಡ್ತಿದ್ದೀರಿ ಹೊರತು ಯಾರಿಗೂ ಯಾವುದೇ ರೀತಿ ಸಹಾಯ ಸಹಯೋಗವನ್ನು ಕೊಡ್ತಾ ಇಲ್ಲ. ಕೊಡ್ತಾ ಇದ್ದೀವಾ? ಇಲ್ಲ. ನಮ್ಮಷ್ಟು ಸ್ವಾರ್ಥಿಗಳು ಬೇರೆ ಯಾರು ಇಲ್ಲ. ಗಲೀಜು ಮಾಡಿದ್ ನಾನು, ಕ್ಲೀನ್ ಯಾರು ಮಾಡ್ಬೇಕು? ನಾನೇ ಮಾಡಿ. ಮತ್ತೇನಿದೆ ಮಾಡ್ಲಿಕ್ಕೆ? ನಿಮ್ಮಪ್ಪ ಮಾಡ್ಬೇಕು.
ನೀವೆಲ್ಲ ಕ್ಲೀನ್ ಮಾಡೋದು. ಕ್ಲೀನ್ ಮಾಡಿದ್ದು ನೀರು, ನೀವು ಸೇರ್ಸಿದ್ದಷ್ಟೇನೆ. ನೀವ ಕ್ಲೀನ್ ಮಾಡಿದ್ದು ಅಲ್ವಲ್ಲ. ನೀರ್ ತಾನೇ ಕ್ಲೀನ್ ಮಾಡಿದೆ, ಸೋಪ್ ತಾನೇ ಕ್ಲೀನ್ ಮಾಡಿದೆ, ಬಟ್ಟೆ ತಾನೇ ನೀರ್ ಹೇಳ್ಕೊಂಡಿದ್ದೆ. ನೀವು ಅದನ್ನು ಸೇರ್ಸ್ಲಿಕ್ಕೆ ನಿಮಿತ್ತ ಅಷ್ಟೇ ಬಿಟ್ರೆ ನೀವು ಕ್ಲೀನ್ ಮಾಡಿಲ್ಲ, ಅದರ ಯೋಗ್ಯತೆ ನಿಮ್ಮಲ್ಲಿಲ್ಲ. ಹಾಗಿದ್ರೆ ನಿಮ್ಮನ್ನು ಸಹಿತ ವಿಶ್ವವನ್ನ ಕ್ಲೀನ್ ಮಾಡುವಂತ ಯೋಗ್ಯತೆ, ಶಕ್ತಿ ಯಾರಲ್ಲಿದೆ? ಪರಮಾತ್ಮನ ಅಲ್ವಾ? ಆ ಕೆಲಸವನ್ನ ಮಾಡ್ಬೇಕಲ್ವಾ? ಅದಕ್ಕೆ ಹೇಳ್ತಾರೆ ಸಂಘ ಜೈಸಾ ರಂಗ್. ಯಾರ ಜೊತೆಯಲ್ಲಿ ನೀನು ಇರ್ತೀಯೋ ಅದರ ಬಣ್ಣ, ಅದರ ಗುಣ ಅಥವಾ ಅವಗುಣ ಏನಿದೆಯೋ ಅದರ ಪ್ರಭಾವ ನಿನ್ನ ಮೇಲೆ ಬೀಳತ್ತೆ. ಯಾರ ಮೇಲೆ ಬೀಳ್ತದೆ? ಆತ್ಮದ ಮೇಲೆ. ಅದು ಮನಬುದ್ಧಿ ಸಂಸ್ಕಾರದ ಮೂಲಕನೂ ಇರಬಹುದು, ಶರೀರದ ಮೂಲಕನೂ ಇರಬಹುದು, ಸಾಧನದ ಮೂಲಕನೂ ಇರಬಹುದು, ವ್ಯಕ್ತಿಯ ಮೂಲಕನೂ ಇರಬಹುದು, ಪಂಚತತ್ವಗಳ ಮೂಲಕನೂ ಕೂಡ ಇರಬಹುದು. ಅಂದ್ರೆ ಆತ್ಮ ದಿನದಲ್ಲಿ ಕರ್ಮದಲ್ಲಿ ಯಾರ್ಯಾರ ಜೊತೆಗೆ ಜೋಡಣೆ ಆಗ್ತಾ ಹೋಗ್ತದೋ ಸ್ಥೂಲವಾಗಿ ಸೂಕ್ಷ್ಮವಾಗಿ ಅದೆಲ್ಲದರ ಪ್ರಭಾವ ಆತ್ಮದ ಮೇಲೆ ಬಿದ್ದು ಅದರ ಪ್ರತಿಫಲವನ್ನು ಕೂಡ ಯಾರು ಅನುಭವಿಸ್ಬೇಕಾಗ್ತದೆ? ನಾನೇ ಅದೇ ರೀತಿ ನೀವು ಒಳ್ಳೆ ಈಶ್ವರಿ ಸೇವೆಯನ್ನ ಮಾಡಿ, ನಿಸ್ವಾರ್ಥ ಭಾವದಿಂದ ಮಾಡಿ, ಮನಸ್ಸಿನಿಂದ ಮಾಡಿ, ಹೃದಯದಿಂದ ಮಾಡಿ, ಖುಷಿಯಿಂದ ಮಾಡಿ. ಅವಾಗ ಎದುರುಗಡೆಗೆ ಆತ್ಮ ಖುಷಿಯಿಂದ ಆಶೀರ್ವಾದ ಕೊಡ್ತದೆ. ಥ್ಯಾಂಕ್ ಯು. ಅದರ ಪ್ರಭಾವನ ನಿಮ್ಮ ಮೇಲೆ ಬೀಳತ್ತೋ ಬೀಳಲ್ವೋ? ಬೀಳುತ್ತೆ. ಒಂದು ವಿಷಯ ಗೊತ್ತಿರ್ಲಿ, ಕೆಲವೊಂದ್ಸಲ ಲೌಕಿಕದಲ್ಲಿ ಕೆಲಸವನ್ನ ಮಾಡಿದಾಗ ಅಕ್ಕೋರೆ ಇವತ್ತಿನ ಊಟ ತುಂಬಾ ಚೆನ್ನಾಗಿತ್ತು ಅಂತ ಎದುರುಗಡೆ ಹೊಗಳ್ತಾನೆ. ಹಿಂದಗಡೆಯಿಂದ ಅಯ್ಯೋ ಉಪ್ಪು ಸರಿ ಇರ್ಲಿಲ್ರಿ, ಖಾರ ಸರಿ ಇರ್ಲಿಲ್ರಿ ಅಂತ ಹಿಂದಗಡೆಯಿಂದ ಏನ್ ಮಾಡ್ತಾನೆ? ತೆಗಳ್ತಾರೆ. ಸತ್ಯ ಯಾವುದು? ಎದುರುಗಡೆ ಹೊಗಳಿದ್ದು ಸತ್ಯನೋ ಹಿಂದ್ಗಡೆ ನಿಂದನೆ ಮಾಡಿದ ಸತ್ಯನೋ? ಹಿಂದ್ಗಡೆ ನಿಂದನೆ ಮಾಡಿದ ಸತ್ಯ. ಅದು ಸತ್ಯ. ಅದರ ಪ್ರಭಾವ ನಮ್ಮ ಮೇಲೆ ಬೀಳುತ್ತದೆ ಆತ್ಮೀಯರೇ. ಅದೇನೆ ನೀವು ಒಳ್ಳೆ ರೀತಿ ಈಶ್ವರಿ ಸೇವೆಯನ್ನ ಮಾಡಿ ಮನಸ್ಸಿನಿಂದ ಆಶೀರ್ವಾದ ಕೊಟ್ಟಾಗ ಮನಸ್ಸೇನಾಗಿರ್ತದೆ? ಹಗುರವಾಗಿರ್ತದೆ. ಅದಕ್ಕಾಗಿ ಚೆಕ್ ಮಾಡ್ಕೊಳ್ಳಿ ಆತ್ಮೀಯರೇ, ಯಾವುದೇ ಕರ್ಮ ಮಾಡಿದ ನಂತರದಲ್ಲಿ ನಿಮ್ಮ ಮನಬುದ್ಧಿಯ ಮೂಲಕ ಆತ್ಮ ಖುಷಿಯಾಗಿದೆ, ಹಗುರವಾಗಿದೆ ಅಂತಂದ್ರೆ ನಿಮ್ಮ ಕರ್ಮ ಸುಕರ್ಮವಾಗಿದೆ. ಯಾವುದೇ ಕರ್ಮ ಮಾಡಿದ ಮೇಲೆ ಮನಸ್ಸು ಬುದ್ಧಿ ಭಾರ ಆಗಿದೆ ಅಂತಂದ್ರೆ ನಿಮ್ಮ ಕರ್ಮ ಏನಾಗಿದೆ? ವಿಕರ್ಮವಾಗಿದೆ. ಒಂದರ್ಥ ಮಾಡ್ಕೊಳ್ಳಿ, ಯಾವುದೇ ಕರ್ಮದಲ್ಲಿ ನಿಮ್ಮ ಜೊತೆಗೆ ಪರಮಾತ್ಮ ಇಲ್ಲ ಅಂತಂದ್ರೆ ಅಲ್ಲಿ ಸುಕರ್ಮ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಇಲ್ಲ. ಎಲ್ಲಿವರೆಗೆ ನಿಮ್ಮ ಶರೀರಕ್ಕೆ ಬಟ್ಟೆಗೆ ನೀರನ್ನ ಟಚ್ ಮಾಡೋದಿಲ್ವೋ ಅಲ್ಲಿವರೆಗೆ ಸ್ವಚ್ಛತೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿವರೆಗೆ ಯಾವ ವಸ್ತುವಿನ ಜೊತೆ ನೀವು ಕನೆಕ್ಷನ್ ಅಲ್ಲಿ ಬಂದ್ರೂ ಕೂಡ ಅದು ಮೆತ್ಕೊಳ್ತಾ ಹೋಗ್ತದೆ. ಹಾಲನ್ನ ಮುಟ್ಟಿ ಮೆತ್ಕೊಳತ್ತೆ, ಕಾಫಿ ಮೆತ್ಕೊಳತ್ತೆ, ರಸಮ್ಮು ಮೆತ್ಕೊಳತ್ತೆ, ಎಸಿಟಿವ್ ಸುಟ್ಟಾಕ್ಬಿಡ್ತದೆ. ಹೌದು ತಾನೆ? ಆ ಎಲ್ಲ ವಸ್ತುಗಳ ಸಂಪರ್ಕದಲ್ಲಿ ಬಂದಾಗ ನಿಮ್ಮ ಆರೋಗ್ಯ ಏನಾಗ್ತದೆ? ಹಾಳಾಗ್ತದೆ. ನೀರಿನ ಸಂಪರ್ಕದಲ್ಲಿ ಬಂದಾಗ ಏನಾಗ್ತದೆ? ಕ್ಲೀನ್ ಆಗ್ತದೆ ಅಲ್ವಾ? ಅದಕ್ಕಾಗಿ ಹೇಗೆ ಪ್ರಪಂಚದಲ್ಲಿ ಸ್ಥೂಲ ವಸ್ತುಗಳನ್ನ ಸ್ವಚ್ಛ ಮಾಡ್ಲಿಕ್ಕೆ ನೀರಿದೆಯೋ ಹಾಗೆ ಸೂಕ್ಷ್ಮವನ್ನ ಸ್ವಚ್ಛ ಮಾಡ್ಲಿಕ್ಕೆ ಯಾರಿದ್ದಾರೆ? ಪರಮಾತ್ಮ. ಈಗ ಪರಮಾತ್ಮನ ಪ್ರಶ್ನೆ, ಒಂದು ದಿನ ನಿನ್ನನ್ನು ನೀನು ಎಷ್ಟು ಸ್ವಚ್ಛ ಮಾಡ್ಕೊಳ್ತಾ ಇದೀಯಾ? ನಿಮ್ಮ ಮನೆಯವರನ್ನ ಎಷ್ಟು ಸ್ವಚ್ಛ ಮಾಡ್ತಿದೀಯಾ? ನಿಮ್ಮ ಮನೆಯಲ್ಲಿರುವಂತ ವಾಯುಮಂಡಲವನ್ನ ಎಷ್ಟು ಸ್ವಚ್ಛ ಮಾಡ್ತಿದೀಯಾ? ಯಾವಾಗ ಆಫೀಸಿಗೆ ಹೋದಾಗ ಅಲ್ಲಿ ಎಷ್ಟು ಸ್ವಚ್ಛ ಮಾಡ್ತಾ ಇದ್ದೀಯ? ಆಫೀಸಿಗೆ ಹೋಗಿದಿರಿ, 1 ತಿಂಗಳಾಗಿದೆ, ಅಲ್ಲಿ ಕ್ಲೀನ್ ಮಾಡಿಲ್ಲ, ಅಲ್ಲೇ ಹೋಗ್ಬಿಟ್ಟು ಕುತ್ಕೊಂಡಿದ್ದಿದ್ರೆ ಧೂಳು ಇರತ್ತೋ ಇರಲ್ವೋ? ಇರುತ್ತೆ. ಅಲ್ಲಿ ಕಸ್ಟಮರ್ಗಳು ಬರ್ತಾರೆ, ಜನ ಬರ್ತಾರೆ, ಅವ್ರಿಗೂ ಆ ಧೂಳಿನ ಪ್ರಭಾವ ಬೀಳ್ತದೋ ಬೀಳಲ್ವೋ? ಬೀಳುತ್ತೆ. ಅಂದ್ರೆ ನಾನು ಪ್ರತಿದಿನ ಎಷ್ಟು ಕೆಸರನ್ನ ತೆಗೆದುಕೊಂಡು ಹೋಗ್ತಾ ಇದ್ದೇನೆ, ಪ್ರಪಂಚಕ್ಕೆ ಎಷ್ಟು ಕೆಸರನ್ನ ಕೊಡ್ತಾ ಇದ್ದೇನೆ, ಮನೆಗೆ ಬಂದ್ಬಿಟ್ಟು ಆ ಎಷ್ಟು ಕೊಳೆಯನ್ನ ನಾನು ಬೇರೆಯವರಿಗೆ ತಿನ್ನಿಸ್ತಾ ಇದ್ದೇನೆ. ಇದೆಲ್ಲ ಕರ್ಮ ಅಲ್ವಾ? ಹೌದು. ಈ ಕರ್ಮದ ಫಲ ನನ್ನ ಮೇಲೆ ಬೀಳೋದಿಲ್ವಾ? ಬೀಳುತ್ತೆ. ಅದರ ಪ್ರತಿಫಲ ಅಶಾಂತಿ ಆಗೋದಿಲ್ವಾ? ಚಿಂತೆ ಆಗೋದಿಲ್ವಾ? ಅದನ್ನಲ್ಲಿ ಯಾರು ಸರಿ ಮಾಡ್ಬೇಕು? ಸೆಂಟ್ರಲ್ ಟೀಚರ್ ಸರಿ ಮಾಡ್ಬೇಕಾ? ಯೋಗೇಶ್ ಅಣ್ಣ ಸರಿ ಮಾಡ್ಬೇಕಾ? ನಾವು ಮಾಡಿರೋದು ನಾವೇ ಮಾಡ್ಬೇಕು. ಜಿಲೇಬಿ ತಿಂದಿರೋದು ನೀವು, ಹೊಟ್ಟೆ ನೋವು ಬಂದಿರೋದು ನಿಮಗೆ, ನಾನು ಮಾತ್ರೆ ತಗೊಂಡ್ರೆ ನಿಮ್ಗೆ ಗುಣ ಆಗತ್ತಾ? ಇಲ್ಲ ತಾನೆ? ಯಾರು ತಿಂದಿದಾರ ಅವರೇ ತಾನೇ ತಿನ್ಬೇಕು.
ಆದ್ಮೇಲೆ ಇಲ್ಲಿವರೆಗೂ ನಮ್ಗೆ ಆ ಜ್ಞಾನ ಗೊತ್ತಿರ್ಲಿಲ್ಲ, ಪರಿಹಾರ ಗೊತ್ತಿರ್ಲಿಲ್ಲ, ಏನ್ ಮಾಡ್ಬೇಕು ಅಂತ ಗೊತ್ತಿರ್ಲಿಲ್ಲ. ಈಗ ನಾವೇನಾಗಿದ್ದೀವಿ, ಜ್ಞಾನಿಗಳಾದ್ರೂ ಕೂಡ ಹುಡುಗಾಟಿಕೆಯಲ್ಲಿ ಆಲಸ್ಯದಲ್ಲಿ ನಾವು ಅಜ್ಞಾನಿಗಳಾಗಿದ್ದೀವಿ. ಜ್ಞಾನ ಇರುವಂತ ಅಜ್ಞಾನಿಗಳು. ಪ್ರಪಂಚದ ಜನರಿಗೆ, ಮನುಷ್ಯರಿಗೆ, ಭಕ್ತರಿಗೆ ಗೊತ್ತಿಲ್ಲ, ಮಾತಾ ಎಲ್ಲಿ ಸಿಗ್ತದೆ ಗೊತ್ತಿಲ್ಲ. ಓಕೆ, ಅವ್ರು ನೀರಿನ ಬಗ್ಗೆ ಗೊತ್ತಿಲ್ಲ. ಓಕೆ, ಚಿಕ್ಕ ಮಕ್ಕಳು ಯಾವಾಗಲೂ ಕೂಡ ಕೈ ತೊಳ್ಕೊಳ್ಳಿಕ್ಕೆ ಇಷ್ಟನೇ ಪಡೋದಿಲ್ಲ. ಆಟ ಆಡ್ಕೊಂಡು ಬರ್ತಾರೆ, ಮಲ್ಕೊಳ್ತಾರೆ, ಇಲ್ಲ ಅಮ್ಮನ ಗಟ್ಟಿಯಾಗಿ ಇಟ್ಕೊಂಡ್ ಬರ್ತಾರೆ. ಓಕೆ, ಅವ್ರಿಗೆ ಕ್ಲೀನಿಂಗಿನ ಪ್ರೊಸೆಸ್ಸಿನ ಪ್ರಾಮುಖ್ಯತೆ ಅವರಿಗೆ ಗೊತ್ತಿಲ್ಲ. ಆತ್ಮೀಯರೇ, ನೀವು ಚಿಕ್ಕವರು ದೊಡ್ಡವರ? ದೊಡ್ಡವರು. ಆ ದೊಡ್ಡವರು. ಚಿಕ್ಕವರ ದೊಡ್ಡವರು? ಆ ದಡ್ರು. ರೈಟ್, ಇದು ಕರೆಕ್ಟ್ ಆಗಿದೆ. ದೊಡ್ಡವರಲ್ಲ ನೀವು. ನೀವ್ಯಾರು? ದಡ್ರು ಅಂತ. ಅಂದ್ರೆ ಮನೇಲಿ ನೀರಿದೆ, ಬಾತ್ರೂಮ್ ಇದೆ, ಎಲ್ಲ ಇದ್ದು ಕೂಡ ಅದನ್ನ ಹೋಗ್ಬಿಟ್ಟು ಕ್ಲೀನ್ ಮಾಡ್ಕೊಳ್ಳೋದಿಲ್ಲ ಫಸ್ಟಿಗೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಇಷ್ಟು ಸುಂದರವಾದ ಮಾತನ್ನು ಹೇಳ್ತಾರೆ ಅಂತಂದ್ರೆ, ನೀವು ಆಫೀಸ್ ಮುಗಿಸ್ಕೊಂಡು ಮನೆಗೆ ಬರೋವರೆಗೂ ನಿಮ್ಮ ಮನಸ್ಸು ಬುದ್ಧಿ ಕ್ಲೀನ್ ಆಗಿರ್ಬೇಕು. ಅದರ ಪ್ರಭಾವ ಮನೆಗೆ ಬರಬಾರ್ದು. ಮನೇಲಿ ಜಗಳ ಮಾಡ್ಕೊಂಡು ಹೋಗಿರೋ ಪ್ರಭಾವ ಆಫೀಸಿಗೆ ಹೋಗ್ಬಾರ್ದು. ಪ್ರತಿಯೊಂದು ಕರ್ಮ ಮಾಡಿದ್ಮೇಲೆ ಕೈ ತೊಳ್ಕೊಳ್ತಿರೋ ತೊಳ್ಕೊಳಲ್ವೋ? ತೊಳ್ಕೊಂತಾರೆ. ಅನ್ನ ಮಾಡ್ಬೇಕಾದ ಅಕ್ಕಿ ತೊಳಿತಿರೋ ತೊಳಿಯಲ್ವೋ? ತೊಳಿತೀವಿ. ಯಾವ್ದ್ರಿಂದ? ನೀರಿನಿಂದ ನೀರಿಗೆ ಕೈ ಯೂಸ್ ಮಾಡ್ತಿರೋ ಇಲ್ವೋ? ಮಾಡ್ತೀವಿ. ಹಂಗೆ ಮಾಡ್ಕೊಂಡ್ಬಿಟ್ಟು ತಕ್ಷಣ ತರಕಾರಿ ತೊಳಿಲಿಕ್ಕೆ ಹೋಗ್ತೀರಾ? ಇಲ್ಲ, ಒರ್ಸ್ಕೊಂಡು ತೊಳ್ಕೊಳ್ತಿದ್ದಾನೆ. ಒಂದು ಪಾತ್ರೆಯಲ್ಲಿ ಒಂದು ಅಡಿಗೆ ಮಾಡಿದ ನಂತರದಲ್ಲಿ ಇನ್ನೊಂದು ಅಡಿಗೆ ಮಾಡ್ಬೇಕು, ಅದೇನ್ ಮಾಡ್ತೀರಿ? ಮತ್ತೆ ಕೈ ತೊಳಿತೀವಿ. ಅದ್ ಯಾಕೆ ತೊಳಿಬೇಕು? ಪಾತ್ರೆ ಯಾಕೆ ತೊಳಿಬೇಕು? ಅವ್ರು ಕ್ಲೀನ್ ಮಾಡಿರ್ತಾರ ಇಲ್ಲ ಅಲ್ವಾ? ಮೊದಲು ಮಾಡಿರುವಂತ ಅಡಿಗೆಯ ಏನು ಅದರಲ್ಲಿ ಏನ್ ಹೇಳ್ತಾರೆ, ಅದಕ್ಕೆ ರೆಸಿಡ್ಯೂ ಅಂತ ಹೇಳ್ತಾರೆ ಕನ್ನಡದಲ್ಲಿ. ಏನ್ ಹೇಳ್ತಾರೆ? ಆ ಒಂದು ಕರ್ಮದ ಫಲ ಅದಲ್ಲಿರುವಂತ ಕಾರಣದಿಂದ ಅದೇ ಪಾತ್ರೆಯಲ್ಲಿ ನಾನು ಹೊಸ ಅಡಿಗೆಯನ್ನ ಮಾಡಿದ್ರೆ ಹಳೇದರ ಕೆಸರು ಈ ಆಹಾರದ ಮೇಲೂ ಪ್ರಭಾವ ಬೀರುತ್ತೆ. ಶರೀರದಿಂದ, ಪಾತ್ರೆಯಿಂದ ಒಂದು ಕೆಲಸದಿಂದ ಇನ್ನೊಂದು ಕೆಲಸಕ್ಕೆ ನಾವು ಟ್ರಾನ್ಸ್ಫರ್ ಮಾಡ್ಬೇಕಾದ್ರೆ ನೀರು ತೊಳಿಬೇಕು ಅಂತ ಬುದ್ಧಿ ಇದೆ ನಿಮಗೆ. ಪ್ರತಿಯೊಂದು ಕರ್ಮ ಮಾನಸಿಕವಾಗಿ ಮಾಡಿದ ಮೇಲೆ ಇನ್ನೊಂದು ಕರ್ಮ ಮಾಡ್ಬೇಕಾದ್ರೆ ಮನಸ್ಸನ್ನು ಶುದ್ಧ ಮಾಡ್ಬೇಕು ಅಂತ ಬುದ್ಧಿ ಇಲ್ವಾ? ಅನ್ನೋರು ಇಲ್ಲಿವರೆಗೆ ಇರ್ಲಿಲ್ಲ, ಇವಾಗ ಇದೆ. ಇರ್ಲಿಲ್ಲ, ಗೊತ್ತಿರ್ಲಿಲ್ಲ. ಈಗ ಇನ್ಮೇಲೆ ಏನ್ ಮಾಡ್ತೀರಾ ನೋಡೋಣ. ಇನ್ಮೇಲೆ ಅದನ್ನು ನೀವ್ ಹೇಳ್ಕೊಡ್ಬೇಕು. ಬುದ್ಧಿವಂತರಾಗ್ತಿರೋ, ಬುದ್ಧಿಗಳಾಗ್ತಾರ ನೋಡೋಣ. ಎಷ್ಟು ನೀವು ಕ್ಲೀನ್ ಮಾಡ್ತಾ ಹೋಗ್ತಿರೋ ಮುಂದೆ ಮಾಡುವಂತ ಕರ್ಮ ಕ್ಲೀನ್ ಆಗತ್ತೆ ಆತ್ಮೀಯರೇ. ಅಡಿಗೆ ಚೆನ್ನಾಗ್ ಆಗ್ತದೆ, ಪಾತ್ರೆ ಸ್ವಚ್ಛವಾಗಿರ್ತದೆ. ನೀವು ಅದನ್ನ ಮಾಡಿಲ್ಲ ಅಂತಂದ್ರೆ ಎಲ್ಲ ಅಡಿಗೆಗಳು, ಎಲ್ಲ ಆಹಾರ ನಿಮ್ಗೂ ಕೂಡ ಹಾಳಾಗಿರ್ತದೆ, ತಿಂದವರಿಗೂ ಹಾಳಾಗಿರ್ತದೆ. ಹಾಗಿದ್ರೆ ಪ್ರತಿ ಸಲ, ಪ್ರತಿ ಕ್ಷಣ ನಾನು ಬಾಬನ್ ಜೊತೆಲಿ ಇರಬೇಕು, ಇರಬಾರ್ದು? ಇರ್ಬೇಕು. ಇದ್ದಾಗ ಈ ಎಲ್ಲ ಪ್ರೊಸೆಸ್ ನಡೆಯುತ್ತೆ, ಸ್ವಚ್ಛತೆ ನಡೀತಾ ಇರ್ತದೆ. ಒಂದು ಹೊಸದಾಗಿ ಕ್ಲೀನ್ ಮಾಡ್ಬೇಕು, ಹಳೇದನ್ನು ಕೂಡ ಏನಾಗ್ಬೇಕು? ನೋಡಿ, ಹಬ್ಬ ಹರಿದಿನಗಳು ಬಂದಾಗ ಏನ್ ಮಾಡ್ತೀವಿ? ಮನೆ ಪೂರ್ತಿ ಕ್ಲೀನ್ ಮಾಡ್ತೀರಲ್ಲ. ಯಾಕೆ? ಪ್ರತಿದಿನ ನಾವು ಮಾಡ್ಲಿಕ್ಕೆ ಆಗಲ್ಲ. ಅದಕ್ಕೆ ಹಬ್ಬದ ರೂಪದಲ್ಲಿ ಮನೆಯನ್ನು ಕ್ಲೀನ್ ಮಾಡ್ತಾರೆ, ಹೌದು ತಾನೆ? ಹಾಗೆ ಇಲ್ಲೂ ಕೂಡ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ, ಆವಾಗವಾಗ್ಲೂ ರಾಜಯೋಗದಿಂದ ಕ್ಲೀನ್ ಮಾಡ್ತಾ ಇರಬೇಕು. ಅಮೃತ ವೇಳೆ ನುಮಾಶಾಮ ಯೋಗದಲ್ಲೂ ಕ್ಲೀನ್ ಮಾಡ್ಬೇಕು. ಅವಾಗ 3 ದಿನ 4 ದಿನ ಬಟ್ಟಿಯಲ್ಲಿ ಕೂತ್ಕೊಂಡು ಕೂಡ ಏನ್ ಮಾಡ್ಬೇಕು? ಕ್ಲೀನಿಂಗ್ ಮಾಡ್ಬೇಕಾಗ್ತದೆ. ಆವಾಗ್ಲೇನೆ ನಿಮ್ಮಲ್ಲಿ ಪರಿವರ್ತನೆ ಹೇಳೋದು ಬರ್ತದೆ. ಈಶ್ವರಿಯ ಜೀವನದ ಸುಖವನ್ನು ನಾವು ಅನುಭವ ಮಾಡ್ಲಿಕ್ಕೆ ಸಾಧ್ಯ ಆದ್ಮೇಲೆ. ಇಲ್ಲಾಂದ್ರೆ ನಾಟಿಕೆವಾಗಿ ಸ್ಥೂಲವಾಗಿ ಬಿಲ್ಡಿಂಗ್ ಕಟ್ಕೊಂಡು, ಬಂಗಾರ ಹಾಕೊಂಡು, ನಾನು ಶ್ರೀಮಂತ ತೋರ್ಸ್ಕೊಂಡ್ಬಿಟ್ಟು ಒಳಗಡೆಯಿಂದ ಒದ್ದಾಡ್ತಾ ಇರ್ತೀರಾ, ನಿಜವಾದ ಜೀವನದ ಸುಖವನ್ನು ನಾವು ಅನುಭವಿಸ್ಲಿಕ್ಕೆ ಸಾಧ್ಯವಿಲ್ಲ. ಮಾಡಿದ್ದುಣ್ಣು ಎಷ್ಟು ನೀವು ಗಲೀಜು ಮಾಡಿದಿರೋ ಎಲ್ಲನೂ ಕೂಡ ಅದ್ರ ಪ್ರಭಾವ ಬೀಳ್ತದೆ. ಗಲೀಜಾಗಿರೋದು 1 ವಾರ ಹಿಂದೆ ಹಾಕೊಂಡಿರೋದೇ ಬಟ್ಟೆ ಹಾಕೊಂಡ್ಬಿಡೋದು. ಓಕೆ, ನಿನ್ನೆ ಊಟ ಮಾಡಿದ್ದು ಊಟದ ತಟ್ಟೆ ಕ್ಲೀನ್ ಮಾಡೇ ಇಲ್ಲ, 1 ವಾರ ಹಂಗಿದೆ, ಅದೇ ತಟ್ಟೆಲ್ಲ ಹಾಕೊಂಡು ಊಟ ಮಾಡ್ಬಿಡೋದು. 6 ತಿಂಗಳಿಂದ ಬೆಡ್ಶೀಟ್ ಕ್ಲೀನೇ ಮಾಡಿಲ್ಲ, ಅದ ಮೇಲೆ ಮಲ್ಕೊಂಡ್ಬಿಡೋದು. ಹಿಂಗೆಲ್ಲ ಮಾಡಿದ್ರೆ ನಿಮ್ ಜೀವನ ಚೆನ್ನಾಗಿರ್ತದಲ್ವಾ? ಇಲ್ಲ. ಒಂದ್ಸಲ ಯೋಚನೆ ಹೆಂಗಿರ್ತದಂತ ಅಲ್ವಾ? ಹಾಗೆ ಇಷ್ಟು ಕೊಳೆಯಾಗಿರುವಂತ ಈ ಮನಬುದ್ಧಿಯನ್ನು ಇಟ್ಕೊಂಡ್ಬಿಟ್ಟು ನಾನು ಕರ್ಮವನ್ನ ಮಾಡಿ ಅದೇ ಮನಬುದ್ಧಿಯಿಂದ ನಾನು ಬೇರೆಯವ್ರಿಗೆ ಆಹಾರ ಕೊಟ್ರೆ, ಆ ಆಹಾರ, ಯೋಚನೆ, ಚಿಂತನೆ, ವಾಯುಮಂಡಲ, ವಾತಾವರಣ ಹೇಗಿರ್ತದೆ ಸ್ವಲ್ಪ ಯೋಚನೆಯನ್ನ ಮಾಡಿ. ರಾಜಯೋಗ ಅಂತಂದ್ರೆ ಏನು? ಏನ್ ಮಾಡ್ತಿದ್ವಿ? ಬಾಬಾ ಬಾಬಾ, ಬಿಂದು ಬಿಂದು, ಕಿರಣ ಕಿರಣ, ಅದಲ್ಲ ರಾಜಯೋಗ.
ಪ್ರಾಕ್ಟಿಕಲ್ ಆಗಿ ಏನು ಅಂತ ನಿಮ್ಗೆ ಗೊತ್ತಾಗ್ಬೇಕು, ಅದರ ಅನುಭೂತಿ ಆಗ್ಬೇಕು. ಈ ಎಲ್ಲ ವಿಷಯವನ್ನ ಬಾಬಾ ಮುರಳಿಯಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದಕ್ಕೆ ಬಾಬಾ ಹೇಳ್ತಾರೆ ಸಂಘ ಜೈಸ ಸಂಘ. ಈಗ ನಾನು ಯಾರ ಸಂಘದಲ್ಲಿರ್ಬೇಕು? ಭಾವನ ಸಂಘದಲ್ಲಿ ಬಾಬಾ ಸಂಘದಲ್ಲಿ. ಇಲ್ಲ ಅಣ್ಣವ್ರೆ, ನನ್ನ ಪತಿ ಇದ್ದಾರೆ, ಪತಿ ಜೊತೆಗೆ ಇರ್ಬೇಕು, ಮಕ್ಕಳ ಜೊತೆಗೆ ಇರ್ಬೇಕು, ಬಂಗಾರದ ಜೊತೆಗೆ ಇರ್ಬೇಕು. ಭಗವಂತ ಹೇಳ್ತಾರೆ ಶರೀರದ ಜೊತೆಗೆ ಯಾರ ಜೊತೆಲ್ಲೂ ಇರು, ಮನಸ್ಸಿನಲ್ಲಿ ಯಾರು ಇರ್ಬೇಕು? ಬಾಬಾ ಭಗವಂತ ಇರ್ಬೇಕು. ಬಾಬಾ ಒಂದು ಸುಂದರವಾದ ಮಾತನ್ನ ಹೇಳ್ತಾರೆ. ನೀವು ಬೆಂಗಳೂರಿನಲ್ಲಿದ್ದೀರಾ, ನಿಮ್ಮ ಹತ್ರ ಎಲ್ಲ ವ್ಯವಸ್ಥೆನೂ ಇದೆ, ಒಂದು ವಾರ ನಿಮ್ಮ ಹತ್ರ ನೀರಿಲ್ಲ. ಏನಿಲ್ಲ? ನೀರಿಲ್ಲ. ಬೇರೆ ಎಲ್ಲ ಇದೆ, ಪಿಜ್ಜಾ ಇದೆ, ಗೋಬಿ ಮಂಚೂರಿ ಇದೆ, AC ಇದೆ, ಸಾಂಬಾರ್ ಇದೆ, ಎಲ್ಲಾನು ಇದೆ. ಒಂದು ವಾರ ನಿಮ್ಮ ಹತ್ರ ನೀರಿಲ್ಲ, ಯಾವ್ದಕ್ಕೂ ನೀರಿಲ್ಲ, ಸ್ನಾನ ಮಾಡ್ಲಿಕ್ಕೂ ನೀರಿಲ್ಲ, ಕುಡಿಲಿಕ್ಕೂ ನೀರಿಲ್ಲ. ನಿಮ್ಮ ಜೀವನ ಹೇಗಿರ್ತದೆ? ಹೆಂಗಿರ್ತದೆ? ಕಷ್ಟ ಹೋಗುತ್ತೆ. ಕಬ್ಬಣ ಆಗ್ತದೆ. ಕಷ್ಟ ಆಗತ್ತಲ್ವಾ? ಒಂದು ವಾರ ನೀರಿಲ್ಲದೆ ಹಿಂಗಾಗ್ಬೇಕಾದ್ರೆ 5,000 ವರ್ಷ ಪರಮಾತ್ಮ ಇಲ್ಲ ಅಂದ್ರೆ ನಮ್ ಕತೆ ಹಿಂಗೆ ಇರಬೇಕು ಆತ್ಮೀಯರೇ. 5,000 ವರ್ಷ ಸ್ವಚ್ಛ ಮಾಡುವಂತ ವ್ಯಕ್ತಿ ಇಲ್ಲ, ಶಕ್ತಿ ಇಲ್ಲ ಅಂತ ನಮ್ಮ ಸ್ಥಿತಿ ಹಿಂಗಿರ್ಬೇಕು. ಹಿಂಗೆ ಯೋಚನೆ ಮಾಡಿ 5,000 ವರ್ಷ ಇಷ್ಟು ಕೊಳಕಾಗಿರುವಂತ ನಾನು ನನ್ನ ಮನಸ್ಸಿನಿಂದ ಯಾರ್ದೋ ಪ್ರತಿ ಸಂಕಲ್ಪವನ್ನ ಮಾಡಿದಾಗ ಎಷ್ಟು ಕೊಳಕ ಅವ್ರಿಗೆ ಹೋಗಿರ್ಬೋದು ಹೇಳಿ ನೋಡೋಣ. ಒಂದು ವಾರ ಬಾಯಿನ ತೊಳಿದೇನೆ ಎದುರುಗಡೆ ಹೋಗ್ಬಿಟ್ಟು ಮಾತಾಡಿ ನೋಡೋಣ, ಬಾಯಿಂದ ಎಷ್ಟು ಸುವಾಸನೆ ಬರ್ತಾ ಇರ್ತದಲ್ಲ? ಬರ್ತದ ಬರಲ್ವೋ? ಬರ್ತದೆ. ಸುವಾಸನೆ ಬರ್ತದೆ, ಕೆಟ್ಟ ವಾಸನೆ ಬರ್ತತಾನೆ. ಅವಾಗ ಎದುರುಗಡೆ ನಿಮ್ ಜೊತೆ ಮಾತಾಡ್ತಾನೋ ಮಾತಾಡಲ್ವೋ? ಮಾತಾಡಲ್ಲ. ಈರುಳ್ಳಿ ಬೆಳ್ಳುಳ್ಳಿ ಮೂಲಂಗಿ ತಿಂದ್ಬಿಟ್ಟು ಬಾಯಿ ಓಪನ್ ಮಾಡಿದ್ರೆ ದುರ್ನಾತ ಬರ್ತಾನೆ ಇರ್ತದೆ. ಅವಾಗ ನಿಮ್ಮ ಹತ್ರ ಯಾರ್ದು ಮಾತಾಡ್ಲಿಕ್ಕೆ ಇಷ್ಟಪಡ್ತಾರ? ಇಲ್ಲ. ಹಾಗೆ ನಮ್ಮ ಕಥೆನೂ ಹಂಗೆ ಆಗಿದೆ ಆದ್ಮೇಲೆ. ಅಣ್ಣವ್ರೆ, ನಮ್ಮ ಮನೆಯವ್ರು ನಮ್ಮ ಮಾತು ಕೇಳೋದಿಲ್ಲ, ನಮ್ಮ ಮಕ್ಕಳು ನಮ್ಮ ಮಾತು ಕೇಳೋದಿಲ್ಲ, ಆಫೀಸಲ್ಲಿ ಮೇಲ್ಗಡೆ ನಮ್ಮ ಮಾತು ಕೇಳೋದು. ಯಾಕೆ ಕೇಳೋದಿಲ್ಲ? ವಿಷಯ ಇದು ಆತ್ಮೀಯರೇ. ನೀವು ಏನೇ ಶರೀರವನ್ನ ಸ್ವಚ್ಛವಾಗಿ ಇಟ್ಕೊಂಡ್ರು, ಬಟ್ಟೆಯನ್ನು ಸ್ವಚ್ಛವಾಗಿ ಇಟ್ಕೊಂಡ್ರು ಕೂಡ ಮನಸ್ಸು ಅಶುದ್ಧವಾಗಿರುವಂತ ಕಾರಣದಿಂದ, ಆತ್ಮ ಅಶುದ್ಧವಾಗಿರುವಂತ ಕಾರಣದಿಂದ ನಿಮ್ಮ ಹತ್ರ ಬಂದಾಗ ನಿರಾಕಾರ ವಿಕಾರಗಳ ಕೊಳೆತ ನಾತ ಬರ್ತಾ ಇರುವಂತ ಕಾರಣದಿಂದ ನಿಮ್ಮ ಹತ್ರ ಯಾರೂ ಬರಲಿಕ್ಕೆ ಇಷ್ಟ ಕೊಡೋದಿಲ್ಲ. ಇವನ್ ಪರಮಾತ್ಮನು ಕೂಡ ಬರ್ಲಿಕ್ಕೆ ಇಷ್ಟ ಪಡೋದಿಲ್ಲ. ಪರಮಾತ್ಮ ಏನ್ ಹೇಳ್ತಾರೆ, ನಿಮ್ಮನ್ನು ನಾನು ಮಡಿಲಲ್ಲಿ ಇಟ್ಕೊಳ್ಬೇಕು ಅಂತ ಮೊದಲು ನಿಮ್ಮನ್ನ ನಾನು ಕ್ಲೀನ್ ಮಾಡ್ಬೇಕು, ಆಮೇಲೆ ತಾನೇ ಮಡಿಲಲ್ಲಿ ಇಟ್ಕೊಳ್ತೇನೆ. ನಿಮ್ಮ ಮಕ್ಕಳು ಗಲೀಜು ಮಾಡ್ಕೊಂಡು ಗಟರಗೆ ಒಂದು ಕೆಸರನ್ನ ಮಾಡ್ಕೊಂಡ್ಬಿಟ್ಟು ನಿಮ್ಮ ಎದುರುಗಡೆ ಬಂದ್ರೆ ನೀವ್ ಎತ್ಕೊಳ್ತೀರಾ ಆ ಮಗುವನ್ನ? ಇಲ್ಲ ತಾನೇ? ಹಾಗಿದ್ರೆ ಆದ್ಮೇಲೆ ನಾವು ರಾಜಯೋಗವನ್ನು ಎಷ್ಟು ಮಾಡ್ಬೇಕು, ಎಷ್ಟು ಸೀರಿಯಸ್ ಆಗಿ ಮಾಡ್ಬೇಕು, ಒಂದು ದಿನದಲ್ಲಿ ಎಷ್ಟು ಸಮಯ ಮಾಡ್ಬೇಕು ಹೇಳೋದನ್ನ ಅರ್ಥ ಮಾಡ್ಕೊ. ಪ್ರಪಂಚ ಸರಿ ಇದೆ, ತಪ್ಪು ಪ್ರಪಂಚದಲ್ಲ, ಯಾವುದು ವ್ಯಕ್ತಿಗಳದಲ್ಲ, ನಾಟಕದ್ದು ಅಲ್ಲ. ಯಾರು ತಪ್ಪಿದೆ? ನನ್ನದು. ಭಗವಂತ ನನಗೆ ಜ್ಞಾನ ಹೇಳಿದ ಮೇಲೂ ಕೂಡ ನಾನು ಅದನ್ನ ಕಾರ್ಯದಲ್ಲಿ ತರ್ತಾ ಇಲ್ಲ ಅಂದ್ರೆ ತಪ್ಪು ನಂದಿದೆ, ನಾವು ಒಪ್ಪೋದೇ ಇಲ್ಲ. ಅಣ್ಣವ್ರೆ, ಇಲ್ಲಿವರೆಗೆ ನಮ್ಗೆ ಯಾವ್ದು ಸೆಂಟರ್ ಟೀಚರು ಹೇಳಲಿಲ್ಲ, ನಮ್ಗೆ ಯಾವ ಸೆಂಟರ್ ಟೀಚರ್ ಹೇಳಿದ್ದಾರೆ? ಇಲ್ಲವಲ್ಲ. ನಮಗೆ ಬೇಕು ಅಂತ ನಾವು ಕಲಿತೀವಿ ತಾನೆ. ಏನೋ ಒಂದು ವಸ್ತು ಬೇಕಂದ್ರೆ ಊರೆಲ್ಲ ಸುತ್ತೀರಾ, ಎಲ್ಲಿ ಬೇಕಾದ ತಗೊಂಡ್ ಬರ್ತೀರಾ. ವಸ್ತುಗೆ 5 ರೂಪಾಯಿ ಇದ್ದರೆ 200 ರೂಪಾಯಿ ಖರ್ಚು ಮಾಡ್ಲಿಕ್ಕೆ ರೆಡಿ ಇದ್ದೀರಾ ನೀವು ಅಲ್ವಾ? ಇದನ್ನ ಯಾಕೆ ಮನನವನ್ನ ಮಾಡಲ್ಲ, ಚಿಂತನೆಯಿಂದ ಮಾಡಲ್ಲ, ವಿಚಾರ ಸಾಗರ ಮಂಥನ ಮಾಡಲ್ಲ? ಯಾಕೆ ಅರ್ಥ ಮಾಡ್ಕೊಳ್ಳಲ್ಲ? ಕಾರ್ಯದಲ್ಲಿ ಯಾಕೆ ತರಲ್ಲ? ಬೇಡ, ಹೇಳಿರುವಂತದನ್ನ ಇಷ್ಟು ಕಾರ್ಯದಲ್ಲಿ ತರ್ತಾ ಇದ್ದೀರಾ. ನೀವೇನು ಮಾಡೋದು ಬೇಡ, ಹೇಳಿದಷ್ಟಾದ್ರೂ ಮಾಡ್ತಾ ಇದ್ದೀರಾ, ಕಾರ್ಯದಲ್ಲಿ ತರ್ತಾ ಇದ್ದೀರಾ? ಆದ್ಮೇಲೆ ಒಬ್ಬಂಟಿಯಾಗಿ ಏಕಾಂತದಲ್ಲಿ ಕೂತ್ಕೊಂಡು ಚೆಕ್ ಮಾಡಿ. ಇಲ್ಲಿವರೆಗೆ ಭಗವಂತ ನಿಮ್ಗೆ ಎಷ್ಟು ಪರಿಶ್ರಮವನ್ನ ಪಟ್ಟಿದ್ದಾರೆ ನಿಮ್ಮ ಸ್ವಚ್ಛತೆಗೋಸ್ಕರ, ನಿಮ್ಮಿತ್ತ ಆತ್ಮರು ಎಷ್ಟು ಪರಿಶ್ರಮ ಪಟ್ಟಿದ್ದಾರೆ. ಅದಕ್ಕೆ ತಕ್ಕ ಹಾಗೆ ನಾನು ಸಾಧನೆಯನ್ನ ಮಾಡಿದ್ದೇನಾ? ಸಾಧನೆ ಬೇಡ, ನಿಮ್ಮನ್ನೇ ನೀವು ಪರಿವರ್ತನೆ ಮಾಡ್ಕೊಂಡಿದ್ದೀರಾ, ಅದರ ಲಾಭ ನೀವು ಪಡ್ಕೊಂಡಿದ್ದೀರಾ? ಚೆಕ್ ಮಾಡ್ಕೊಳ್ಳಿ ಆತ್ಮೀಯರೇ. ಕೆಲವೊಂದ್ಸಲ ನಮ್ಮ ಜೀವನವನ್ನು ನೋಡಿದಾಗ ನನ್ನ ಕೈಯಿಂದ ನನ್ನ ಕೆನೆಗೆ ನಾನೇ ಹೊಡ್ಕೊಳ್ಬೇಕು ಅಂತ ಅನ್ಸತ್ತೆ. ಇಷ್ಟೆಲ್ಲ ವ್ಯವಸ್ಥೆ ಮಾಡಿದ ಮೇಲೂ ಕೂಡ ನನಗೆ ಅರ್ಥ ಆಗ್ತಾ ಇಲ್ಲ, ನಾನು ಪರಿವರ್ತನೆ ಆಗ್ತಾ ಇಲ್ಲ ಅಂತ ನಾನೆಷ್ಟು ಬುದ್ಧು, ನಾನೆಷ್ಟು ಅಜ್ಞಾನಿ, ನಾನು ಯಾವ ದಾರಿಯಲ್ಲಿ ಹೋಗ್ತಾ ಇದ್ದೇನೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ ಸ್ವಪರಿವರ್ತನ್ಸೋ ವಿಶ್ವ. ನೀನು ಎಷ್ಟು ಪರಿವರ್ತನೆ ಆಗ್ತಾ ಹೋಗ್ತೀಯೋ, ನೀನು ಎಷ್ಟು ಸ್ವಚ್ಛವಾಗ್ತಾ ಹೋಗ್ತೀಯೋ ಅಷ್ಟೇನಾಗ್ತಾ ಹೋಗ್ತದೆ, ವಿಶ್ವ ಪರಿವರ್ತನೆ ಆಗ್ತದೆ. ಬಲ್ಬ್ ಕ್ಲೀನ್ ಆದಷ್ಟು ಬೆಳಕು ಚೆನ್ನಾಗಿ ಬರ್ತದೆ. ಬಲ್ಬಿನ ಮೇಲಿಂದ ಧೂಳು ತೆಗೆದಿಲ್ಲ, ಕಪ್ಪು ಕಲರ್ ತೆಗ್ದಿಲ್ಲ ಅಂದ್ರೆ ಬೆಳಕು ಬರೋದಿಲ್ಲ ಆತ್ಮೀಯರೇ. ಅದಕ್ಕೆ ಪರಿವರ್ತನೆ ಯಾರಾಗ್ಬೇಕು? ಈಗ ನಾನು ಯಾರ ಸಂಘದಲ್ಲಿ ಇರ್ಬೇಕು? ಫೇರ್ ಅಂಡ್ ಲವ್ಲಿನ
ಬಂಗಾರನೋ ರೇಷ್ಮೆ ಸೀರೆನೋ? ಪತಿನೋ ಬಾಬಾ. ಮಕ್ಕಳು? ಆ ಸಂಘದಲ್ಲಿ ಬಾಬಾ ಬೇರೆಯವ್ರಿಗೆ ಯಾವ ರಂಗನ್ನ ಹಾಕ್ಬೇಕು? ಭಗವಂತ ನೀವು ಸ್ವತಃ ರಂಗಿನಲ್ಲಿದ್ದು ಬೇರೆಯವರಿಗೆ ರಂಗನ್ನ ಕೊಡಿ. ನೀವು ಯಾವ ಸೆಂಟ್ ಸ್ಪ್ರೇ ಮಾಡ್ಕೊಂಡಿರ್ತೀರೋ ಅದೇ ನಿಮ್ಗೆ ಸ್ಮೆಲ್ ಬರ್ತದೆ, ಬೇರೆಯವ್ರಿಗೂ ಅದೇ ಬರ್ತದೆ. ಹೌದು ತಾನೇ? ಅದಕ್ಕಾಗಿ ಈಗ ನನ್ನ ಮನಸ್ಸಿನಲ್ಲಿ ಯಾರಿರ್ಬೇಕು? ಶರೀರದ ಮೇಲೆ ಯಾವುದೇ ಕಲರ್ ಬಟ್ಟೆ ಇರ್ಲಿ, ಶರೀರದ ಮೇಲೆ ಏನೇ ಕೊಳೆ ಇರ್ಲಿ, ಕೊಳೆ ಇರ್ಬೇಕು ಅಂತ ನಾನು ಹೇಳಲ್ಲ, ಸ್ವಚ್ಛವಾಗಿರ್ಬೇಕು. ಆದರೆ ಮನಸ್ಸಿನಲ್ಲಿ ಸದಾ ಕಾಲ ಯಾರಿರ್ಬೇಕು? ಬಾಬಾ ಪರಮಾತ್ಮ ಏಕ್ ಬಾಪ್ ದೂಸರಾ. ದೂಸರಾ ನಾಲ್ಕು. ನಮ್ಮ ಮನಸ್ಸಿನಲ್ಲಿ ಪರಮಾತ್ಮ ಒಬ್ಬರು ಬಿಟ್ಟು ಬೇರೆ ಯಾರು ಇರಬಾರ್ದು. ಆವಾಗ ಮಾತ್ರ ಆತ್ಮೀಯರೇ ನಿಮಗೂ ಕಲ್ಯಾಣ, ವಿಶ್ವಕ್ಕೂ ಕಲ್ಯಾಣ. ಅಲ್ಲಿ ಭಗವಂತ ಬಿಟ್ರೆ ಬೇರೆ ಯಾರು ಇದ್ರೂ ಕೂಡ ಅಲ್ಲಿ ಕಲ್ಯಾಣ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆ ಪರಮಾತ್ಮ ನಿಮ್ಮ ಜೊತೆಲಿ ಇದ್ರು ಕೂಡ ಅಲ್ಲಿ ಸ್ವಾರ್ಥ ಇರಬಾರ್ದು. ಏನಿರಬಾರ್ದು? ಸ್ವಾರ್ಥ. ನಾನು ಸತ್ಯಕ್ಕೆ ಹೋಗ್ಬೇಕು, ನನಗೆ ಕಿರೀಟ ಬೇಕು, ನಾನು ಲಕ್ಷ್ಮೀನಾರಾಯಣ ಆಗ್ಬೇಕು, ನಾನು ದೇವತೆ ಆಗ್ಬೇಕು, ನಾನು 36 ವೆರೈಟಿ ಏನು ಊಟ ತಿನ್ಬೇಕು, ಅದಲ್ಲ. ಭಗವಂತನನ್ನು ನಾನು ಇಟ್ಕೊಂಡಿರೋದು ವಿಶ್ವ ಕಲ್ಯಾಣಕ್ಕೋಸ್ಕರ, ಎಲ್ಲರ ಉದ್ಧಾರಕ್ಕೋಸ್ಕರ, ಎಲ್ಲರಿಗೂ ನಿಜವಾದಂತ ಪರಮಾತ್ಮನ ಅನುಭೂತಿ ಮಾಡಿಸೋದಕ್ಕೋಸ್ಕರ, ಸತ್ಯ ಸುಖವನ್ನು ನಾನು ಅನುಭವ ಮಾಡುವುದಕ್ಕೋಸ್ಕರ. ಈ ಮನೋಭಾವದಿಂದ ನಿಮ್ಮ ಮನಸ್ಸನ್ನ ಪರಮಾತ್ಮನ ಹತ್ರ ಇಟ್ಟು ನೋಡಿ, ಪರಮಾತ್ಮನ ರಂಗ ಹೆಂಗ ಬರುತ್ತೆ ನೋಡಿ. ಗುಲ್ಜಾದಾರಿ ಶರೀರದಲ್ಲಿ ಬಾಬ್ದಾದ ಎಂಟರ್ ಆದ ತಕ್ಷಣದಲ್ಲಿ ಅವ್ರ ಮುಖ ಚೇಂಜ್ ಆಗತ್ತೋ ಆಗಲ್ವೋ? ಆಗುತ್ತೆ. ಆಗುತ್ತೆ. ಕಾರಣ ಬಾಬಾ ಪರಮಾತ್ಮ ಪರಮಾತ್ಮನ ರಂಗು ಡೈಮಂಡ್ ಹಾಲ್ ಹೆಂಗ್ ವೈಬ್ರೇಷನ್ ಕ್ರಿಯೇಷನ್ ಆಗ್ತದೆ ಅಲ್ವಾ? ಯಾವ್ಯಾವ ಸೇವಾ ಕೇಂದ್ರದಲ್ಲಿ ಕುತ್ಕೊಂಡಿರುವಾದ ಆತ್ಮಗಳಿಗೆ ಇಷ್ಟು ಅನುಭವ ಆಗ್ತದೆ. ಅದು ಅಷ್ಟು ಬಣ್ಣ ಇದೆ ಅವ್ರ ಹತ್ರ, ಅಷ್ಟು ಶಕ್ತಿ ಇದೆ, ಅಷ್ಟು ವ್ಯಾಪಕ ಇದೆ, ಅಷ್ಟು ಪವರ್ ಇದೆ. ಅದನ್ನು ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ನಾವೇನಾಗ್ಬೇಕಾಗ್ತದೆ? ಆಗ್ಬೇಕಾಗತ್ತೆ ಆತ್ಮೀಯ. ಅದಕ್ಕಾಗಿ ಸಂಘ ಜೈಸ ರಂಗ್. ಅದಕ್ಕೆ ಯಾವ ಬಣ್ಣವನ್ನ ಹಾಕೊಳ್ಳೋಣ ನಾವು? ಪರಮಾತ್ಮನ ಒಂದೇ ಬಣ್ಣ, ಪರಮಾತ್ಮನ ಬಣ್ಣ. ಪರಮಾತ್ಮನ ಬಣ್ಣ. ಅದು ಒಂದು ಬಣ್ಣ ಮಾತ್ರ ನಿಮ್ಮನ್ನ ಶುದ್ಧ, ಸ್ವಚ್ಛ, ಪವಿತ್ರ, ಒಳ್ಳೆಯದನ್ನಾಗಿ ಮಾಡುತ್ತೆ ಆದ್ಮೇಲೆ. ಬೇರೆ ಎಲ್ಲ ಬಣ್ಣ ಇದೆಯಲ್ಲ ನಿಮ್ಗೆ ಮೋಸ ಮಾಡುತ್ತೆ. ಸತ್ಯ ಹೇಳಿ, ಸುಳ್ಳು ಹೇಳ್ಬಾರ್ದು. ಪತಿ ಹೇಳುವಂತ ಸಂಬಂಧ ಖುಷಿ ಕೊಡತ್ತೋ ದುಃಖ ಕೊಡತ್ತೋ? ದುಃಖ ದುಃಖ. ಪತಿಯಂದಿರು ಹೇಳ್ತಿದಾರಪ್ಪ, ಪತಿಯಂದಿರು ಯಾರು ಹೇಳ್ತಾ ಇಲ್ಲ. ದುಃಖನೇ. ಸರಿ, ಮಕ್ಕಳು ಹೇಳುವಂತ ಸಂಬಂಧ ಖುಷಿ ಕೊಡತ್ತೋ ದುಃಖ ಕೊಡತ್ತೋ? ದುಃಖ ಅವ್ರು ನಾವ್ ಹೇಳ್ದಂಗ್ ಕೇಳಿದ್ರೆ ಸುಖ, ಇಲ್ಲ ಕೇಳಿಲ್ಲ ಅಂದ್ರೆ ದುಃಖ. ಅವ್ರು ಕೇಳೋದೇ ಇಲ್ಲ, ನಂಗೆ ಕೇಳ್ತಾರ ಅವರು. ಸರಿನಾ? ಓಕೆ. ಜಿಲೇಬಿ ಹೇಳುವಂತ ರುಚಿ ಸುಖ ಕೊಡತ್ತೋ ದುಃಖ ಕೊಡತ್ತೋ? ಅತಿ ಆದ್ರೆ ಅದು ಕೆಟ್ಟದ್ದೇ. ಅತಿಯಲ್ಲ, ನೀವು ಸ್ವಲ್ಪ ಸ್ವಲ್ಪ. ತಿನ್ನೋದು ಆರೋಗ್ಯ ಹಾಳಾನೆ ಅದು. ಸರಿನಾ? ಎಸಿ ಹೇಳುದು ಸುಖ ಕೊಡತ್ತೋ ದುಃಖ ಕೊಡತ್ತೋ? ದುಃಖ ದುಃಖ, ನಿಮ್ ಮನೇಲಿ ಹಾಕೊಂಡಿರೋ ಮಾರ್ಬಲ್ಸ್ ಸುಖ ಕೊಡತ್ತೋ ದುಃಖ ಕೊಡತ್ತೋ? ಅದು ದುಃಖ. ದುಃಖ. ಫ್ರಿಡ್ಜ್ ಅದು ದುಃಖ. ಎಲ್ಲ ದುಃಖನೇ. ಟಿವಿ, ಅದು ಮೊಬೈಲು, ದುಃಖನೇ. ಅದು ಮತ್ತೆ ಅದ್ರಲ್ಲಿ ಯಾಕೆ ಇವಾಗ ಇಟ್ಕೊಂಡಿದ್ದೀರಿ? ಅದ್ರಲ್ಲಿ ಯಾಕೆ ಇಟ್ಕೊಂಡಿದ್ದೀರಿ? ಮತ್ತೆ ದುಃಖ ಅತಿ ಆದರೆ ಗೊತ್ತಿದ್ರು ಕೂಡ ಇಟ್ಕೊಳ್ತೀರಾ, ಮತ್ತೆ ಅದನ್ನ ಉಪಯೋಗ ಮಾಡ್ಕೊಳ್ತೀರಲ್ವಾ? ನಿಮ್ಗೆ ಬುದ್ಧಿವಂತ ಹೇಳ್ಬೇಕು, ಬುದ್ಧು ಅಂತ ಹೇಳ್ಬೇಕು. ಯಾವ್ದಕ್ ಬೇಕು ಅದಕ್ಕೆ ಉಪಯೋಗ ಮಾಡೋದು. ಆ ಬೇಕು ಅಂದಕ್ ಬಳಸ್ತಾ ಮಾತ್ರ ಅದು ಸುಖ ಕೊಡ್ತೈತಿ. ಯಾವ್ದು ಬೇಡವೋ ಅದನ್ನೇ ಮನೇಲಿ ತಂದು ಇಟ್ಕೊಂಡಿದ್ದಾರೆ. ಯಾವ್ದು ಬೇಕೋ ಅದನ್ನ ತಂದು ಇಟ್ಕೊಂಡಿಲ್ಲ. ಪರಮಾತ್ಮನ ಮನೇಲಿ ಇಟ್ಕೊಂಡಿಲ್ಲ, ಮನಸ್ಸಿನಲ್ಲಿ ಇಟ್ಕೊಂಡಿಲ್ಲ. ಪರಮಾತ್ಮನ ಫೋಟೋ ಇದೆ ಅಷ್ಟೇ. ಫೋಟೋ ಬೇಕು, ಪರಮಾತ್ಮ ಬೇಕು. ಪರಮಾತ್ಮನೇ ಬೇಕು. ಪತಿ ಎಷ್ಟು ಬೇಕಾದ್ರೂ ಇಟ್ಕೊಂಡು, ಎಷ್ಟು ಬೇಕಾದ್ರೂ ತಂದು ಕೊಡ್ಲಿ, ರಾತ್ರಿ ಹೋಗ್ಬಿಟ್ಟು ಊಟ ಅವ್ರಿಗೆ ಕೊಡ್ತಾರೆ. ಓ ಎಷ್ಟು ಪ್ರೀತಿನಪ್ಪ. ಪರಮಾತ್ಮ ಇಷ್ಟು ಪ್ರೀತಿ ಕೊಟ್ರು, ನೀನ್ ಪರಂಧಾಮದಲ್ಲಿ ಇರಪ್ಪ, ನೀನ್ ದೇವಸ್ಥಾನದಲ್ಲಿರು, ನೀನ್ ಫೋಟೋದಲ್ಲಿರು, ನೀನ್ ನನ್ನ ಮನೆಗೆ ಬರೋದು ಬೇಡ. ಯಾಕೆ ಹೇಳು? ಇಷ್ಟು ಕೊಳೆ ತುಂಬಿಕೊಂಡಾಗ ಪರಮಾತ್ಮ ಕರೀಲಿಕ್ಕೆ ಮನಸ್ಸೇ ಬರೋದಿಲ್ವೇ? ಅದಕ್ಕಾಗಿ ಮನಸ್ಸನ್ನ ಪರಿವರ್ತನೆ ಮಾಡಿ, ಜೀವನವನ್ನ ಪರಿವರ್ತನೆ ಮಾಡ್ಕೊಳ್ಳಿ. ಯಾವ ಮನೆಯಲ್ಲೂ ಕೂಡ ಪರಮಾತ್ಮ ಬರ್ಲಿಕ್ಕೆ ರೆಡಿ ಇದ್ದಾರೆ, ಕ್ಲೀನ್ ಮಾಡ್ಲಿಕ್ಕಂತಾನೆ ಬಂದಿದ್ದಾರೆ. ಎಷ್ಟು ಸಮಯ ನೀವು ಮನೆಯಲ್ಲಿ ಇಟ್ಕೊಳ್ತಿರೋ ಅಷ್ಟು ನಿಮ್ಮನ್ನ ಕ್ಲೀನ್ ಮಾಡಿ ಯೋಗ್ಯರನ್ನಾಗಿ ಮಾಡಿ ಪರಂಧಾಮಕ್ಕೆ ವಾಪಸ್ ಕರ್ಕೊಂಡು ಹೋಗ್ತಾರೆ. ಈಗ ನಾವ್ ಯಾವ ರಂಗನಲ್ಲಿ ಇರ್ಬೇಕು? ಪರಮಾತ್ಮ ರಂಗಿನಲ್ಲಿ. ಫೇರ್ ಅಂಡ್ ಲವ್ಲಿ, ಬೇಡಪ್ಪ, ಬೇಡ. ಲಿಪ್ಸ್ಟಿಕ್, ಯಾವ ಮುಂಚೆ ಬೇಡ ಬೇಡ. ಹೇರ್ ಡೈ, ಬ್ಯೂಟಿ ಪಾರ್ಲರ್, ಈ ರಂಗಿನ ನಶೆಯಲ್ಲಿ ಇದ್ದು ನೋಡಿ, ಅದೆಲ್ಲ ತುಂಬಾ ಏನಾಗ್ತದೆ ನಿಮ್ಗೆ ಕ್ಷಣಿಕ ಅಂತ ಅನ್ಸುತ್ತೆ.
ಇದನ್ನ ಅನುಭವಿಸ್ಬಿಟ್ಟು ನೋಡಿ, ಆವಾಗ ಗೊತ್ತಾಗತ್ತೆ. ಈ ಮೂಲ ರಂಗದಲ್ಲಿ ನಿಮ್ಮ ಮುಖವನ್ನ ಕನ್ನಡಿಯಲ್ಲಿ ನೋಡಿ ಎಷ್ಟು ಖುಷಿ ಆಗತ್ತೆ. ಪ್ರಪಂಚದಲ್ಲಿ ನಿಮ್ಮನ್ನು ನೋಡಿದ್ರು ಕೂಡ ಎಷ್ಟು ಖುಷಿ ಆಗತ್ತೆ. ಶಿವಾನಿ ಬೆಹನನ್ನ ನೋಡಿದ್ರೆ ಅವ್ರ ಫೇರ್ ಅಂಡ್ ಲವ್ಲಿಯಿಂದ ಮುಖ ಸುಂದರವಾಗಿದೆ ಅವ್ರದ್ದು. ಆ ಮುಖ ನೋಡಿದ್ರೆ ಎಷ್ಟು ಖುಷಿ ಆಗತ್ತಲ್ಲ. ಯಾವ್ದಿಂದ? ಪರಮಾತ್ಮನ ರಂಗಿನಿಂದ. ಜನ ಜೊತೆಗೆ ಸೇವೆಯನ್ನ ಮಾಡಿಬಿಟ್ಟು ಕ್ಷಮಾದ ಖಾತೆಯಿಂದ, ಆಶೀರ್ವಾದದಿಂದ. ಅದು ಸತ್ಯ ಆತ್ಮೀಯರೇ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಅದಕ್ಕಾಗಿ ಸದಾಕಾಲ ಯಾವುದೇ ಕರ್ಮವನ್ನ ಮಾಡ್ತಾ ಇದ್ರು ಕೂಡ ಸದಾಕಾಲ ನಾವು ಯಾವ ರಂಗಿನಲ್ಲಿರೋಣ? ಪರಮಾತ್ಮನ ರಂಗದಲ್ಲಿ ಇದ್ದಾಗ ನಿಮ್ಮಿಂದ ಪ್ರಪಂಚಕ್ಕೆ ಒಳ್ಳೆಯದಾಗ್ತದೆ, ನಿಮ್ಗೂ ಕೂಡ ಕಲ್ಯಾಣವಾಗ್ತದೆ ಅಲ್ವಾ? ಮಲಿನ ಮಾಡ್ಕೊಳ್ಳಿಕ್ಕೆ 5,000 ವರ್ಷ, ಕ್ಲೀನ್ ಮಾಡ್ಲಿಕ್ಕೆ 100 ವರ್ಷ. ಆ 100 ಇಲ್ಲ. ವರ್ಷ 100 ವರ್ಷ 100 ವರ್ಷದ 87 ವರ್ಷ ಮುಗಿದೋಗ್ಬಿಟ್ಟಿದೆ. ನನಗೆ ಮುಗೀತು. ಭಗವಂತ 1 ವರ್ಷ 2 ವರ್ಷ ಆಗಿದ್ದಿದ್ರೆ ಅವಾಗ ಏನಾಯ್ತು? 85 ಹೋಯ್ತಾ ಅಲ್ಲಿ. ಇನ್ನು ಮುಂದಿನ ದಿನಗಳಲ್ಲಿ ಎಷ್ಟು ಕಾಯಿಲೆಗಳು ಬರ್ತಾವೋ, ಎಷ್ಟು ಮಕ್ಕಳಿಗೋಸ್ಕರ ಮಾಡ್ಬೇಕು, ಎಷ್ಟು ಪತಿಗಳಿಗೋಸ್ಕರ ಮಾಡ್ಬೇಕು, ಎಷ್ಟು ಗೊತ್ತು. ಆವಾಗ ಸಂಪೂರ್ಣವಾಗಿ ನಾವು ನೋಡಿದಾಗ ಸರಿಯಾಗಿ 1 ವರ್ಷನೂ ನಾವೇನ್ ಮಾಡಿರೋದಿಲ್ಲ, ಮಾಡಿರಲ್ಲ. ಮಾಡಿರೋದಿಲ್ಲ. ಭಗವಂತನಿಗೆ ಸಮಯವನ್ನ ಕೊಟ್ಟಿರೋದಿಲ್ಲ. ಅದಕ್ಕಾಗಿ ಈಗ ಸಮಯ ಸರಿ ಇದೆ, ಕೈ ಕಾಲು ಗಟ್ಟಿ ಇದೆ. ಈಗ ಸ್ವಲ್ಪ ಸಾಧನೆಯನ್ನ ಮಾಡಿ ಅದರ ಪ್ರತಿಫಲವನ್ನ ಪಡ್ಕೊಳ್ಳಿ. ಮುಂದೆ ಮಾಡ್ತೇನೆ ಅಂತಂದ್ರೆ ಅದು ಆಗೋದಿಲ್ಲ ಅಂತ ವಾತಾವರಣ ಅವಾಗ ಇರೋದಿಲ್ಲ. ಅದಕ್ಕಾಗಿ ನೀವು ಭಗವಂತನನ್ನ ಮನಸ್ಸಲ್ಲಿಟ್ಕೊಂಡು ವಿಶ್ವವನ್ನೇ ಪರಿವರ್ತನೆ ಮಾಡಬೇಕು. ವಾತಾವರಣ, ವಾಯುಮಂಡಲ, ಪ್ರತಿಯೊಂದು ವಸ್ತುವನ್ನ, ಚೈತನ್ಯ ಮತ್ತು ಜಡ ವಸ್ತುಗಳನ್ನ ಶುದ್ಧ ಮಾಡುವಂತ ಕರ್ತವ್ಯ ನಿಮ್ಮದಿದೆ. ಪರಮಾತ್ಮನಲ್ಲಿ ಆ ಶಕ್ತಿ ಇದೆ. ಆ ಶಕ್ತಿನ ಪ್ರವಾಹ ಮಾಡ್ಲಿಕ್ಕೆ ನೀವು ನಿಮಿತ್ತರಾಗಿ ಆವಾಗ ನೋಡಿ ಆ ಸಂಘದ ರಂಗು ನಿಮ್ಮ ಮೇಲೆ ಎಷ್ಟು ಬೀಳತ್ತೆ, ಎಷ್ಟು ಸಂಪಾದನೆ ಆಗತ್ತೆ, ಎಷ್ಟು ಖುಷಿ ಆಗತ್ತೆ, ಎಷ್ಟು ಆನಂದ ಆಗ್ತದೆ, ಎಷ್ಟು ನಿಜವಾದಂತ ಈಶ್ವರಿ ಜೀವನ ಎಷ್ಟು ಸುಂದರಮಯವಾಗತ್ತೆ. ಸರಿ? ಅಚ್ಚಾ. ಓಂ ಶಾಂತಿ. ಬರುವಂತ ವರ್ಷದಲ್ಲಿ ಯಾವ ರಂಗ ಹಾಕೊಳ್ಳೋಣ ಸದಾಕಾಲ? ಪರಮಾತ್ಮನ ರಂಗು. ಅದೇ ರಂಗಿನಲ್ಲಿ ಇರಬೇಕು. ಹೋಳಿ ಹಬ್ಬ ಮಾತ್ರ ಅಲ್ಲ, ಪ್ರತಿ ಕ್ಷಣ ಆ ರಂಗಿನಲ್ಲಿ ನಾವಿರಬೇಕು. ಓಕೆ? ಅಚ್ಚಾ. ಓಂ ಶಾಂತಿ.